ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗುರು ಕ್ಲಾಸ್ ಕೇಳು ಯೂಟ್ಯೂಬ್ ಚಾನಲ್. ನನ್ನ ಹೆಸರು ನಿಂಗಪ್ಪ ಡಿ.ಎನ್. ನನಗೆ ಗೊತ್ತಿರುವ ಅಲ್ಪ ಸ್ವಲ್ಪವನ್ನು ಗೊತ್ತಿಲ್ಲದೆ ಇರೋರಿಗೆ ಗೊತ್ತು ಮಾಡಿಸುವ ಪ್ರಯತ್ನವನ್ನು ಈ ಚಾನಲ್ ಮೂಲಕ ಇನ್ಮೇಲೆ ಮಾಡ್ತಿರ್ತೀನಿ. ಅದರಲ್ಲೂ ಪ್ರಮುಖವಾಗಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಬೇಕಾಗುವ ಆ್ಯಪ್ಟಿಟ್ಯೂಡ್, ರೀಸನಿಂಗ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಬೇಕಾಗುವ ಮೆಂಟಲ್ ಎಬಿಲಿಟಿ ಕ್ಲಾಸಸ್ಗಳು ಇನ್ನು ಮುಂದೆ ಈ ಚಾನಲ್ನಲ್ಲಿ ನಿಮಗೆ ಹೇರಳವಾಗಿ ಸಿಗ್ತಿರ್ತವೆ. ನೀವು ಅವುಗಳನ್ನ ಫ್ರೀಯಾಗಿ ನೋಡ್ಕೋಬೋದು. ಈ ಆ್ಯಪ್ಟಿಟ್ಯೂಡ್ನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಚಾಪ್ಟರ್ ಅಂದರೆ ಸಮಯ ಮತ್ತು ಕೆಲಸ. ಯಾಕಿದು ತುಂಬ ಇಂಪಾರ್ಟೆಂಟ್ ಅಂದರೆ, ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಆ್ಯಪ್ಟಿಟ್ಯೂಡ್ನಲ್ಲಿ ಮಿನಿಮಮ್ 2 ಕ್ವಶನ್ ಈ ಚಾಪ್ಟರಿಂದ ಬಂದಿರುತ್ತೆ. ಇನ್ನು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳಂತ ಬಂದಾಗ 1 ಕ್ವಶನ್ ಈ ಚಾಪ್ಟರಿಂದ ಬಂದಿರುತ್ತೆ. ಈ ಚಾಪ್ಟರ್ನಲ್ಲಿ ನಮಗೆ ಒಟ್ಟು 9 ಟೈಪ್ ಅವ್ರ ಕ್ವಶನ್ಗಳನ್ನ ಕೇಳ್ಬೋದು. ಇದುವರೆಗೂ ಕೇಳಿರುವ ಈ ಚಾಪ್ಟರ್ನಲ್ಲಿ ಕೇಳಿರುವ ಯಾವುದೇ ಕ್ವಶನ್ ನೋಡಿದರೂ ಈ 9 ಟೈಪ್ಗಳಲ್ಲಿ ಯಾವುದಾದ್ರೂ ಒಂದಾಗಿರುತ್ತೆ. ಒಂದು ವೇಳೆ ಈ 9 ಟೈಪ್ಗಳನ್ನು ಹೊರತುಪಡಿಸಿ ಬೇರೆ ಏನಾದರೂ ಕೇಳಿದರೆ ಆ ಕ್ವಶನ್ಗೆ ಬೇಸ್ ಈ 9 ಟೈಪ್ಗಳಲ್ಲಿ ಯಾವುದಾದ್ರೂ ಒಂದಾಗಿರುತ್ತೆ. ಸೊ ಈ 9 ಟೈಪ್ಗಳನ್ನು ವಿವರವಾಗಿ ಡಿಸ್ಕಸ್ ಮಾಡೋಣ. ಅದರಲ್ಲಿ ಇವತ್ತಿನ ದಿನ ಸಿಂಪಲ್ ಕ್ವಶನ್ಸ್ ಆ್ಯಂಡ್ ಕ್ವಶನ್ಸ್ ಬೇಸ್ಡ್ ಆನ್ ವೇಜ್ನ ನೋಡೋಣ. ನಮ್ಮ ಮೊದಲನೇ ಟೈಪ್ ಕ್ವಶನ್ಸ್ ಸಿಂಪಲ್ ಕ್ವಶನ್ಸ್. ಹೆಸರೇ ಹೇಳುತ್ತೆ ಸಿಂಪಲ್ ಆಗಿರೋ ಕ್ವಶನ್ಸ್. ಈ ಕ್ವಶನ್ಸ್ಗಳು ಯಾವ ರೀತಿ ಇರ್ತವೆ ಅಂತಂದರೆ, ಇವಾಗ ಎ ಅನ್ನೋ ವ್ಯಕ್ತಿ ಒಂದು ಕೆಲಸನ 3 ದಿನದಲ್ಲಿ ಮಾಡ್ತಾನೆ, ಬಿ ಅನ್ನೋ ವ್ಯಕ್ತಿ ಅದೇ ಕೆಲಸನ 6 ದಿನದಲ್ಲಿ ಮುಗಿಸ್ತಾನೆ. ಇವರಿಬ್ಬರು ಸೇರಿ ಮಾಡಿದ್ರೆ ಆ ಕೆಲಸಕ್ಕೆ ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ, ಈ ಥರ ಆಲ್ಮೋಸ್ಟ್ ಈ ಥರನೇ ಇರುತ್ತೆ ಈ ಸಿಂಪಲ್ ಕ್ವಶನ್ಸ್ಗಳು. ಯಾವ ರೀತಿ ಕಂಡುಹಿಡಿಯೋದು? ಇವಾಗ ಎ 3 ದಿನದಲ್ಲಿ ಮುಗಿಸ್ತಾ ಇದ್ದಾನೆ ಅಂದಮೇಲೆ ಬಿನೂ ಅವನ ಜೊತೆ ಸೇರಿ ಕೆಲಸ ಮಾಡಿದ್ರೆ 3ಕ್ಕಿಂತ ಕಡಿಮೆ ಟೈಮೇ ತಗೊಳ್ಬೇಕಾ? ನಮ್ಮ ಕಾಮನ್ ಸೆನ್ಸ್ಗೆ ನಿಲ್ಕುವಂಥದ್ದು ಇಷ್ಟು. ಆದರೆ ಎಕ್ಸಾಕ್ಟಾಗಿ ಎಷ್ಟು ದಿನ ಅಂತ ಹೇಳ್ಬೇಕಂತಂದ್ರೆ ಅವ್ರಿಗೊಂದು ನಾವು ಕೆಲಸ ಕೊಡಬೇಕು. ಆ ಕೆಲಸ ಏನು, ಕೆಲಸ ಸೂಚಕ ಸಂಖ್ಯೆ ಇರುತ್ತಲ್ಲ, ಇವೆರಡೂ ಸಂಖ್ಯೆಯಿಂದ ಭಾಗ ಆಗ್ತಾ ಇದ್ರೆ ನಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಇವೆರಡೂ ಸಂಖ್ಯೆಯಿಂದ ಭಾಗ ಆಗುವ ಸಂಖ್ಯೆಗಳಾವು? 6 ಆಗುತ್ತೆ, 12 ಆಗುತ್ತೆ, 18 ಆಗುತ್ತೆ, 24 ಆಗುತ್ತೆ. ಹೀಗೆ ಸಾಕಷ್ಟು ನಂಬರ್ಗಳು 3 ಮತ್ತು 6ರಿಂದ 2 ಸಂಖ್ಯೆಯಿಂದ ಭಾಗ ಆಗುವ ಸಂಖ್ಯೆಗಳು. ಅವುಗಳಲ್ಲಿ ಯಾವ ಸಂಖ್ಯೆಯನ್ನಾದರೂ ಟೋಟಲ್ ವರ್ಕ್ ಅಂತ ತಗೊಂಡ್ರು ನಮ್ಗೆ ಆನ್ಸರ್ ಬರುತ್ತೆ. ಆದರೆ ಅವುಗಳಲ್ಲೇ ಅತಿ ಚಿಕ್ಕ ಸಂಖ್ಯೆಯನ್ನು ನಾವು ಟೋಟಲ್ ವರ್ಕ್ ಆಗಿ ತಗೊಂಡಾಗ ಆನ್ಸರ್ ಈಸಿಯಾಗಿ ಬರುತ್ತೆ. ಇವುಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು? 6. ಈ 6ನ್ನ ಟೋಟಲ್ ವರ್ಕ್ ಅಂತ ತಗೊಂಡಾಗ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಯಾವುದೇ 2 ಸಂಖ್ಯೆಯಿಂದ ಭಾಗ ಆಗುವ ಸಂಖ್ಯೆಗಳಲ್ಲಿನ ಅತಿ ಚಿಕ್ಕ ಸಂಖ್ಯೆಯನ್ನೇ ನಾವು LCM ಅಂತ ಕರಿತೀವಿ. ಸೊ ಇಲ್ಲಿ ಇಬ್ಬರು ವ್ಯಕ್ತಿಗಳು ಕೊಟ್ಟಾಗ ಅವರು ಕೆಲಸಕ್ಕೆ ತೆಗೆದುಕೊಳ್ಳುವ ಟೈಮ್ಗಳನ್ನ ಕೊಟ್ಟಾಗ ನಾವು ಟೋಟಲ್ ವರ್ಕ್ ಹೆಂಗೆ ಕಂಡು ಹಿಡಿಬೇಕಂತಂದ್ರೆ, ಅವೆರಡೂ ಸಂಖ್ಯೆ LCM ತಗೊಂಡ್ಬಿಟ್ರೆ ಅದೇ ಟೋಟಲ್ ವರ್ಕ್. ಇಲ್ಲಿ 6 ಅನ್ನೋದು ಟೋಟಲ್ ವರ್ಕ್. ಈ 6 ಅನ್ನೋದು ನಾವು 6 ಮನೆ ಅಂತ ತಗೊಳ್ಳೋದಾದ್ರೆ, ಎ ಅನ್ನೋನು 6 ಮನೆನ 3 ದಿನದಲ್ಲಿ ಕಟ್ತಿದ್ದಾನೆ ಅಂದಮೇಲೆ ಪ್ರತಿದಿನಕ್ಕೆ 2 ಮನೆ ಕಟ್ತಾನೆ, 3 2 6. ಬಿ ಅನ್ನೋನು 6 ಮನೆನ 6 ದಿನದಲ್ಲಿ ಕಟ್ತಿದ್ದಾನೆ ಅಂದ್ರೆ ಪ್ರತಿದಿನಕ್ಕೆ 1 ಮನೆ ಕಟ್ತಾನೆ, 6 1 6. ಇವಾಗ ಎ ಮತ್ತು ಬಿ ಇಬ್ಬರು ಸೇರಿ ಕೆಲಸ ಮಾಡ್ತಿದ್ದಾರೆ. ಎ ಮತ್ತು ಬಿ ಇಬ್ಬರು ಸೇರಿ ಕೆಲಸ ಮಾಡಿದ್ರೆ ಪ್ರತಿದಿನಕ್ಕೆ 3 ಮನೆ ಕಟ್ತಾರೆ. 1 ದಿನಕ್ಕೆ 3 ಮನೆ ಕಟ್ತಾರ ಅಂತಂದ್ಮೇಲೆ 6 ಮನೆ ಕಟ್ಟೋದಕ್ಕೆ ಅವ್ರು ತೆಗೆದುಕೊಳ್ಳೋ ಸಮಯ 3 1 3 2. 2 ದಿನದಲ್ಲಿ ಅವ್ರು 6 ಮನೆ ಕಟ್ತಾರೆ. ಇಷ್ಟೇ ಇದರ ಆನ್ಸರ್. ಇದಕ್ಕೆ ಫಾರ್ಮುಲಾ ಕೂಡ ಯೂಸ್ ಮಾಡ್ತಾರೆ. ನನ್ನ ಪ್ರಕಾರ ಫಾರ್ಮುಲಾ ನೆನಪಿಟ್ಟುಕೊಳ್ಳೋ ಅವಶ್ಯಕತೆ, ಅನಿವಾರ್ಯತೆ ಎರಡೂ ಇಲ್ಲ. ಯಾಕಂತಂದರೆ ಕಾನ್ಸೆಪ್ಟ್ ಮೇಲೆ ಕ್ಲಾರಿಟಿ ಇದ್ದಾಗ ನಾವೇ ಫಾರ್ಮುಲಾಗಳನ್ನು ಡಿರೈವ್ ಮಾಡ್ಕೋಬೋದು. ಬಟ್ ಸ್ಟಿಲ್ ಹೇಳೋದಾದರೆ ಇದಕ್ಕೆ ಯೂಸ್ ಮಾಡೋ ಫಾರ್ಮುಲಾ AB / A + B. ಎ ಇದ್ದಲ್ಲಿ ಎ ತೆಗೆದುಕೊಳ್ಳುವ ದಿನಗಳ ಸಂಖ್ಯೆಯನ್ನು ಹಾಕಬೇಕು, ಬಿ ಇದ್ದಲ್ಲಿ ಬಿ ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ ಹಾಕಬೇಕು. ಅವಾಗ ನಮಗೆ ಆನ್ಸರ್ ಬರುತ್ತೆ. ಸಾರಿ, ಒಂಬತ್ತೊಂದಲೇ 92.
ನಮಗೆ ಬಂದಿದ್ದು ಆನ್ಸರ್ ಎರಡೇ, ಫಾರ್ಮುಲಾ ಹಾಕಿದಾಗಲೂ ಬಂದಿದ್ದು ಆನ್ಸರ್ ಎರಡೇ. ಈ ಫಾರ್ಮುಲಾ ಹೆಂಗ್ ಬಂತು ಅಂತ ಅನ್ನೋದಾದ್ರೆ, ಎ ಅನ್ನೋ ವ್ಯಕ್ತಿ ಎ ದಿಂದಲ್ ಕೆಲಸ ಮಾಡ್ತಾನೆ ಅಂತ ತಗೊಳ್ಳೋದಾದ್ರೆ, ಬಿ ಅನ್ನೋ ವ್ಯಕ್ತಿ ಅದೇ ಕೆಲಸನ ಬಿ ದಿಂದಲ್ ಮಾಡ್ತಾನೆ ಅಂತ ತಗೊಳ್ಳೋದಾದ್ರೆ, ಎ ಮತ್ತು ಬಿ ಯ LCM ಏನು? ಎ ಬಿ. ಎಗೆ ಏನನ್ನ ಮಲ್ಟಿಪ್ಲೈ ಮಾಡಿದಾಗ ಎ ಬಿ ಬರುತ್ತೆ? ಬಿ ನ ಮಲ್ಟಿಪ್ಲೈ ಮಾಡಿದಾಗ ಎ ಬಿ ಬರುತ್ತೆ. ಬಿಗೆ ಏನನ್ನ ಮಲ್ಟಿಪ್ಲೈ ಮಾಡಿದಾಗ ಎ ಬಿ ಬರುತ್ತೆ? ಎ ನ ಮಲ್ಟಿಪ್ಲೈ ಮಾಡಿದಾಗ ಎ ಬಿ ಬರುತ್ತೆ. ನಮ್ಗೆ ಟೋಟಲ್ ವರ್ಕ್ ಏನು? ಎ ಬಿ. ಒಂದು ದಿನಕ್ಕೆ ಇವರಿಬ್ಬರು ಸೇರಿ ಮಾಡೋ ಕೆಲಸ ಎಷ್ಟು? ಎ ಪ್ಲಸ್ ಬಿ. ಸೊ ಇದೇ ಈ ಫಾರ್ಮುಲಾ. ಸೊ ಇವಾಗ ಕ್ವಶನ್ಸ್ಗಳನ್ನ ನೋಡೋಣ. ಮೊದಲನೇ ಕ್ವಶನ್ ಓದ್ಕೊಂಡ್ಬಿಡಿ. ರಾಮನು ಒಂದು ಕೆಲಸವನ್ನು 8 ಗಂಟೆಗಳಲ್ಲಿ ಮತ್ತು ಶ್ಯಾಮನು ಅದೇ ಕೆಲಸವನ್ನು 12 ಗಂಟೆಗಳಲ್ಲಿ ಮುಗಿಸುತ್ತಾರೆ. ಇಬ್ಬರೂ ಸೇರಿ ಅದೇ ಕೆಲಸವನ್ನು ಎಷ್ಟು ಗಂಟೆಗಳಲ್ಲಿ ಮುಗಿಸುತ್ತಾರೆ? ಓಕೆ. ರಾಮ ಒಂದು ಕೆಲಸವನ್ನು 8 ಗಂಟೆಗಳಲ್ಲಿ ಮಾಡ್ತಿದ್ದಾನೆ. ಶ್ಯಾಮ ಅದೇ ಕೆಲಸವನ್ನ 12 ಗಂಟೆಗಳಲ್ಲಿ ಮಾಡ್ತಿದ್ದಾನೆ. 8 ಮತ್ತು 12ರ LCM ಎಷ್ಟು? LCM ಕಂಡುಹಿಡಿಯೋದು ಹೇಗಂತಂದ್ರೆ, ಈಸಿಯಾಗಿ ನಾವು ನೋಡಿದ ತಕ್ಷಣ 24 ಅಂತ ಹೇಳ್ಬಿಡ್ಬೋದು. ಬಟ್ ಕೆಲವ್ರಿಗೆ ಗೊತ್ತಿರಲ್ಲ ಹೇಗಂತ ಕಂಡುಹಿಡಿಯೋದು. ಇವುಗಳಿಂದ ಕಾಮನ್ ಫ್ಯಾಕ್ಟರ್ಸ್ಗಳನ್ನ ಆಚೆ ತೆಗಿಬೇಕು. ಕಾಮನ್ ಫ್ಯಾಕ್ಟರ್ಸ್ ಅಂದ್ರೆ ಏನು? ಯಾವ ಸಂಖ್ಯೆಯಿಂದ ಇವೆರಡು ಭಾಗ ಆಗ್ತಾವೋ ಆ ಸಂಖ್ಯೆಗಳನ್ನ ಆಚೆ ತೆಗಿಬೇಕು. 4ರಿಂದ ಅವೆರಡು ಸಂಖ್ಯೆ ಭಾಗ ಆಗ್ತಾವ? ಎಸ್ ಆಗ್ತವೆ. 4ನ ಆಚೆ ತೆಗಿತೀನಿ. 4 2 4 3 2 ಮತ್ತು 3 ಒಂದನ್ನು ಹೊರತುಪಡಿಸಿ ಯಾವ್ದಾದ್ರು ಒಂದು ಸಂಖ್ಯೆಯಿಂದ ಭಾಗ ಆಗ್ತಾವ? ಆಗಲ್ಲ. ಸೊ 2ರಿಂದ 2 ಮಾತ್ರ ಭಾಗ ಆಗುತ್ತೆ, 3 ಆಗಲ್ಲ. ಸೊ ಹಾಗೆ ಇಟ್ಕೊಳ್ತೀನಿ. ಈಗ ಉಳಿದಿರೋದೇನು? 3. ಒಂದಂತರೂ ಪ್ರತಿಯೊಂದಕ್ಕೂ ಕಾಮನ್ ಫ್ಯಾಕ್ಟರ್ ಅದು. ಸೊ ನಾವು 1 ಬರೋ ತನ ಮಾಡ್ಬೇಕು. 3 ಒಂದು ಉಳಿದಿದೆ, 3ನ್ನ ಆಚೆ ತೆಗಿತೀನಿ. 3 1 3. ಇವುಗಳನ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಬರೋ ಪ್ರಾಡಕ್ಟೇ LCM ಆಗಿರುತ್ತೆ. 4 2 8, 8 3 24. ಸೊ 8 ಮತ್ತು 12ರ LCM 24. ಈ 24ನ್ನ ನಾವು 24 ಚಾಕ್ಲೇಟ್ ಅಂತ ಇಟ್ಕೊಳ್ಳೋಣ. ರಾಮ 24 ಚಾಕ್ಲೇಟ್ಗಳನ್ನ 8 ಗಂಟೆಯಲ್ಲಿ ತಿಂತಾ ಇದ್ದಾನೆ. ರಾಮ 24 ಚಾಕ್ಲೇಟ್ಗಳನ್ನ 8 ಗಂಟೆಯಲ್ಲಿ ತಿಂತಾನೆ ಅಂತಂದ್ರೆ ಪ್ರತಿ ಗಂಟೆಗೆ 3 ಚಾಕ್ಲೇಟ್ ತಿಂತಾನೆ ಅಂತ ಅರ್ಥ. 8 3 24. ಶ್ಯಾಮ 24 ಚಾಕ್ಲೇಟ್ಗಳನ್ನ 12 ಗಂಟೆಯಲ್ಲಿ ತಿಂತಾ ಇದ್ದಾನೆ ಅಂತಂದ್ರೆ ಪ್ರತಿ ಗಂಟೆಗೆ 2 ಚಾಕ್ಲೇಟ್ ತಿಂತಾನೆ ಅಂತ ಅರ್ಥ. ರಾಮ ಮತ್ತು ಶ್ಯಾಮ ಇಬ್ರು ಸೇರಿ 24 ಚಾಕ್ಲೇಟ್ಗಳನ್ನ ಎಷ್ಟು ಗಂಟೆಯಲ್ಲಿ ತಿಂತಾರೆ ಅಂತ ಕೇಳ್ತಿದ್ದಾರೆ ನಮ್ಗೆ. ಪ್ರತಿ ಗಂಟೆಗೆ ಅವ್ರು ತಿನ್ನೋ ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು? 3 + 2 5. 5 ಚಾಕ್ಲೇಟ್ಗಳನ್ನ ತಿನ್ಲಿಕ್ಕೆ ಅವರು 1 ಅವರ್ ತಗೊಂಡ್ರೆ 24 ಚಾಕ್ಲೇಟ್ಗಳನ್ನು ತಿನ್ಲಿಕ್ಕೆ ಅವರು ತಗೊಳ್ಳೋ ಸಮಯ 24/5 ಅವರ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಇನ್ನು ಎರಡನೇ ಪ್ರಶ್ನೆ. ರೀಟಾ, ಗೀತಾ ಮತ್ತು ಸಂಗೀತ ಕ್ರಮವಾಗಿ 10, 12, 15 ಗಂಟೆಗಳಲ್ಲಿ ಕೆಲಸವನ್ನು ಮುಗಿಸ್ತಾರೆ. ಎಲ್ಲರೂ ಸೇರಿ ಕೆಲಸವನ್ನು ಮಾಡಿದರೆ ಎಷ್ಟು ಗಂಟೆಗಳಲ್ಲಿ ಕೆಲಸವನ್ನು ಮುಗಿಸ್ತಾರೆ? ಓಕೆ. ರೀಟಾ 10 ಗಂಟೆ ಒಳಗೆ ಚಾಕ್ಲೇಟ್ ತಿಂತಾಳ. ಗೀತಾ 12 ಗಂಟೆ ಒಳಗೆ ಚಾಕ್ಲೇಟ್ ತಿಂತಾಳ. ಮತ್ತು ಸಂಗೀತ 15 ಗಂಟೆಯಲ್ಲಿ ಚಾಕ್ಲೇಟ್ ತಿಂತಾಳ. ಒಟ್ಟು ಚಾಕ್ಲೇಟ್ಗಳ ಸಂಖ್ಯೆ ನಾವು ತಗೋಬೇಕಂದ್ರೆ ಇವುಗಳ LCM ತಗೋಬೇಕು. LCM ಅದೇ ರೀತಿ ಕಂಡುಹಿಡಿಯೋ ಸೇಮ್. 10, 12, 15ರ LCM ಕಂಡುಹಿಡಿಬೇಕಂದ್ರೆ ಇವುಗಳಿಂದ ಕಾಮನ್ ಫ್ಯಾಕ್ಟರ್ಸ್ಗಳನ್ನ ಆಚೆ ತೆಗಿಬೇಕು. ಒಂದನ್ನ ಹೊರತುಪಡಿಸಿ ಯಾವ ಸಂಖ್ಯೆಯಿಂದನೂ ಈ 3 ಸಂಖ್ಯೆ ಭಾಗ ಆಗಲ್ಲ. ಬಟ್ 10 ಮತ್ತು 15 5ರಿಂದ ಭಾಗ ಆಗುತ್ತೆ. ಸೊ ನಾ 5ಅನ್ನ ಕಾಮನ್ ಆಗಿ ತೆಗಿತೀನಿ. 5 2 10, 5ರಲ್ಲಿ 12 ಭಾಗ ಆಗಲ್ಲ. ಸೊ 12 ಹಂಗೆ ಇಟ್ಕೊತೀನಿ. 5 3 15. ಇವು 3 ಸಂಖ್ಯೆ ಯಾವ್ದಾದ್ರು ಸಂಖ್ಯೆಯಿಂದ ಭಾಗ ಆಗುತ್ತಾ? ಆಗಲ್ಲ. ಬಟ್ 12 ಮತ್ತು 3 3ರಿಂದ ಭಾಗ ಆಗುತ್ತೆ. ಸೊ 3ನ ಆಚೆ ತೆಗಿತೀನಿ. 2 ಹಂಗೆ ಇಟ್ಕೊತೀನಿ. 3 4 12, 3 1 3. 2 ಮತ್ತು 4 2ರಿಂದ ಭಾಗ ಆಗುತ್ತೆ. ಸೊ 2ನ್ನ ಆಚೆ ತೆಗಿತೀನಿ. 2 1 2, 2 2 4,
ಉಳಿದಿರೋದು ಎರಡಷ್ಟೇ ಆಚೆ ತೆಗಿತೀನಿ. 5 ಮೂರಲೆ 15, 15 ಎರಡಲೆ 30, 30 ಎರಡಲೆ 60. ಸೊ 10, 12, 15ರ LCM 60. ಈ 60 ಅನ್ನೋದೇನು ಟೋಟಲ್ ವರ್ಕ್ ಅಂದ್ರೆ 60 ಚಾಕ್ಲೇಟ್. ರೀಟಾ 10 ಗಂಟೆಯಲ್ಲಿ 60 ಚಾಕ್ಲೇಟ್ ತಿಂತಾ ಇದ್ದಾಳೆ ಅಂತಂದ್ರೆ ಪ್ರತಿ ಗಂಟೆಗೆ 6 ಚಾಕ್ಲೇಟ್ ತಿಂತಾಳೆ ಅಂತ ಅರ್ಥ. ಪ್ರತಿ ಗಂಟೆಗೆ 6 ಚಾಕ್ಲೇಟ್ ತಿನ್ನೋದ್ರಿಂದ 10 ಗಂಟೆಯಲ್ಲಿ ಅವಳು 60 ಚಾಕ್ಲೇಟ್ ತಿಂತಾಳೆ. ಗೀತಾ 12 ಗಂಟೆಯಲ್ಲಿ 60 ಚಾಕ್ಲೇಟ್ ತಿಂತಾ ಇದ್ದಾಳೆ ಅಂದ್ರೆ ಪ್ರತಿ ಗಂಟೆಗೆ ಅವಳು 5 ಚಾಕ್ಲೇಟ್ ತಿಂತಾಳೆ ಅಂತ ಅರ್ಥ. 12 60. ಸಂಗೀತ 15 ಗಂಟೆಯಲ್ಲಿ 60 ಚಾಕ್ಲೇಟ್ ತಿಂತಾ ಇದ್ದಾಳೆ ಅಂದ್ರೆ ಪ್ರತಿ ಗಂಟೆಗೆ 4 ಚಾಕ್ಲೇಟ್ ತಿಂತಾಳೆ ಅಂತ ಅರ್ಥ. 15 4 60. ಕ್ವಶನ್ ಕೇಳಿರೋದೇನು, ಇವ್ರು ಮೂರು ಸೇರಿ ಚಾಕ್ಲೇಟ್ ಅನ್ನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಎಷ್ಟು ಗಂಟೆಯಲ್ಲಿ ಮುಗಿಸ್ತಾರೆ, ಎಷ್ಟು ಗಂಟೆಯಲ್ಲಿ ಪೂರ್ತಿಯಾಗಿ ಖಾಲಿ ಮಾಡ್ತಾರೆ. ಪ್ರತಿ ಗಂಟೆಗೆ ಇವ್ರು 3 ಜನ ಸೇರಿ ತಿನ್ನೋ ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು? 6 4 10, 10 5 15. 15 ಚಾಕ್ಲೇಟ್ಗಳನ್ನ 1 ಅವರಲ್ಲಿ ತಿಂತಾರೆ ಅನ್ನೋದಾದ್ರೆ 60 ಚಾಕ್ಲೇಟ್ಗಳನ್ನ ಎಷ್ಟು ಅವರಲ್ಲಿ ತಿಂತಾರೆ? 15 ಒಂದ್ಲೆ 15 ನಾಲ್ಕಲೆ 4 ಗಂಟೆಯಲ್ಲಿ ಚಾಕ್ಲೇಟ್ಗಳನ್ನ ತಿಂತಾರೆ. ನಮ್ಮ ಮುಂದಿನ ಪ್ರಶ್ನೆ, ಎ, ಬಿ ಮತ್ತು ಸಿ ಕ್ರಮವಾಗಿ 24, 5 ಮತ್ತು 12 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು. ಒಟ್ಟಿಗೆ ಕೆಲಸ ಮಾಡುವುದರಿಂದ ಅವರು ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಪೂರ್ಣಗೊಳಿಸುತ್ತಾರೆ? ಇದು ಪ್ರೀವಿಯಸ್ ಕ್ವಶನ್ ತರನೇ ಇದೆ, ನೀವೇ ಒಂದ್ಸರಿ ಟ್ರೈ ಮಾಡಿ ಇದನ್ನ. ಎ ಮತ್ತು ಬಿ ಒಂದು ಕೆಲಸವನ್ನು 20 ದಿನಗಳಲ್ಲಿ ಮಾಡಬಹುದು, ಬಿ ಮತ್ತು ಸಿ 12 ದಿನಗಳಲ್ಲಿ ಮಾಡಬಹುದು, ಸಿ ಮತ್ತು ಎ 15 ದಿನಗಳಲ್ಲಿ ಮಾಡಬಹುದು. ಎ, ಬಿ, ಸಿ ಒಟ್ಟಾಗಿ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಇಡೀ ಕೆಲಸವನ್ನು ಮುಗಿಸಬಹುದು? ಓಕೆ, ಎ ಮತ್ತು ಬಿ ಸೇರಿ ಒಂದು ಕೆಲಸವನ್ನ 20 ದಿನದಲ್ಲಿ ಮಾಡ್ತಾ ಇದ್ದಾರೆ. ಬಿ ಮತ್ತು ಸಿ ಸೇರಿ ಅದೇ ಕೆಲಸವನ್ನ 12 ದಿನದಲ್ಲಿ ಮಾಡ್ತಿದ್ದಾರೆ. ಸಿ ಮತ್ತು ಎ ಸೇರಿ ಅದೇ ಕೆಲಸವನ್ನ 15 ದಿನದಲ್ಲಿ ಮಾಡ್ತಿದ್ದಾರೆ. ಎ, ಬಿ ಮತ್ತು ಸಿ 3 ಜನ ಸೇರಿ ಆ ಕೆಲಸವನ್ನ ಎಷ್ಟು ದಿನದಲ್ಲಿ ಮುಗಿಸ್ತಾರ ಅಂತ ಕೇಳಿದಾರ. ಇದಕ್ಕೂ ಸೇಮ್ LCM ತಗೊಳ್ಬೇಕು. 20, 12, 15ರ LCM ಏನು? ಈ 3 ಸಂಖ್ಯೆ ಯಾವ ಕಾಮನ್ ಸಂಖ್ಯೆಯಿಂದ ಭಾಗ ಆಗುತ್ತೆ? ಒಂದನ್ನ ಹೊರತುಪಡಿಸಿದ್ರೆ ಯಾವ ಸಂಖ್ಯೆಯಿಂದನೂ ಭಾಗ ಆಗಲ್ಲ. ಬಟ್ 20 ಮತ್ತು 15 5ರಿಂದ ಭಾಗ ಆಗುತ್ತೆ. 5 4 20, 12 ಭಾಗ ಆಗಲ್ಲ, ಹಂಗ ಇಟ್ಕೊಂತೀನಿ. 5 3 15. 4 ಮತ್ತು 12 4ರಿಂದ ಭಾಗ ಆಗ್ತವೆ. 4 1 4, 4 3 12, 3 ಹಂಗ ಇಟ್ಕೊಂತೇನೆ. ಮತ್ತೆ 3ಅನ್ನ ಕಾಮನ್ ತಗೊಂತೇನೆ. 3 1 3, 3 1 3. 5 4 20, 23 60. ಸೊ 60 ಅನ್ನೋದು 20, 12 ಮತ್ತು 15ರ LCM. ಇಲ್ಲಿ ದಿನಗಳ ಸಂಖ್ಯೆ ಕೊಟ್ಟಿರೋದ್ರಿಂದ ಸೊ ಈ ಟೋಟಲ್ ವರ್ಕ್ ಏನು 60 ಇದೆ, ಇದನ್ನ ಮನೆಗಳು ಅಂತ ತಗೊಳ್ಳೋಣ. ಎ ಮತ್ತು ಬಿ 20 ದಿನದಲ್ಲಿ 60 ಮನೆಗಳನ್ನು ಕಟ್ತಿದ್ದಾರೆ ಅಂತಂದ್ರೆ ಪ್ರತಿದಿನಕ್ಕೆ 3 ಮನೆ ಕಟ್ತಾರೆ ಅಂತ ಅರ್ಥ. 23 60. ಬಿ ಮತ್ತು ಸಿ ಸೇರಿ 60 ಮನೆಗಳನ್ನ 12 ದಿನಕ್ಕೆ ಕಟ್ತಾ ಇದ್ದಾರೆ ಅಂತಂದ್ರೆ ಪ್ರತಿದಿನಕ್ಕೆ 5 ಮನೆ ಕಟ್ತಾರೆ ಅಂತ ಅರ್ಥ. 12 60. ಸಿ ಮತ್ತು ಎ ಸೇರಿ 60 ಮನೆಗಳನ್ನ 15 ದಿನದಲ್ಲಿ ಕಟ್ತಾ ಇದ್ದಾರೆ ಅಂತಂದ್ರೆ ಪ್ರತಿದಿನಕ್ಕೆ 4 ಮನೆ ಕಟ್ತಾ ಇದ್ದಾರೆ ಅಂತ ಅರ್ಥ. 15 4 60. ಇವಾಗ ಎ, ಬಿ ಮತ್ತು ಸಿ 3 ಜನ ಸೇರಿ 60 ಮನೆಗಳನ್ನ ಎಷ್ಟು ದಿನದಲ್ಲಿ ಕಟ್ತಾರ ಅಂತ ಕ್ವಶನ್ ಕೇಳಿದ್ದಾರೆ. ಪ್ರಿವಿಯಸ್ ಕ್ವಶನ್ಸ್ ಗಳೆಲ್ಲ ನಾವ್ ಹೆಂಗ್ ಮಾಡ್ತಿದ್ವಿ, ಇವನ್ನೆಲ್ಲ ಈ ಪ್ರತಿದಿನದ ಸಂಖ್ಯೆಗಳನ್ನ ಸೇರಿಸ್ಕೊಂಡು ಟೋಟಲ್ ವರ್ಕ್ ಡಿವೈಡ್ ಮಾಡಿ ಆನ್ಸರ್ ಕಂಡು ಹಿಡ್ಕೊಂತಿದ್ವಿ. ಇಲ್ಲಿ ಎ 3 ದಿನದಲ್ಲಿ ಎ 3 ಮನೆ ದಿನಕ್ಕೆ, ಬಿ 5 ಮನೆ ದಿನಕ್ಕೆ, ಸಿ 4 ಮನೆ ದಿನಕ್ಕೆ ಕಟ್ಟೋದಾಗಿದ್ರೆ ಹಂಗೆ ಮಾಡ್ಬೋದಿತ್ತು. ಬಟ್ ಇಲ್ಲಿ ಇಬ್ಬಿಬ್ರು ಜನ ಸೇರಿ ಒಂದು ದಿನದ ಕೆಲಸವನ್ನ ಮಾಡ್ತಾ ಇದ್ದಾರೆ, ಕೊಟ್ಟಿದಾರ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಇವುಗಳನ್ನ ಆಡ್ ಮಾಡ್ಕೋಬೇಕು. ಇಲ್ಲಿ ಎ 2 ಸಲ ಇದೆ 2A, ಬಿ 2 ಸಲ ಇದೆ 2B, ಸಿ 2 ಸಲ ಇದೆ 2C. ಇವ್ರಷ್ಟು ಸೇರಿ ಒಂದು ದಿನಕ್ಕೆ ಕಟ್ಟೋ ಮನೆಗಳ ಸಂಖ್ಯೆ ಎಷ್ಟು? 5 4 9, 9 3 12. ನಮಗೆ ಬೇಕಾಗಿರೋದೇನು ಇವಾಗ? A ಪ್ಲಸ್ ಬಿ ಪ್ಲಸ್ ಸಿ. ಯಾಕೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಏನ್ ಬರುತ್ತೋ ಅದು ಎ ಮತ್ತು ಬಿ ಮತ್ತು ಸಿ ಸೇರಿ ಒಂದು ದಿನಕ್ಕೆ ಕಟ್ಟೋ ಮನೆಗಳ ಸಂಖ್ಯೆ ಆಗಿರುತ್ತೆ. ಸೊ 2ನ ಕಾಮನ್ ಆಗಿ ತಗೊಂತೀನಿ.
ಉಳಿಯೋದೇನು a ಪ್ಲಸ್ ಬಿ ಈಕ್ವಲ್ ಟು 12. 2 ಈ ಕಡೆ ಬಂದರೆ 12ಕ್ಕೆ ಡಿವೈಡ್ ಆಗುತ್ತೆ. ಈಕ್ವಲ್ ಟು 6. ಎ ಮತ್ತು ಬಿ ಮತ್ತು ಸಿ ಸೇರಿ ಒಂದು ದಿನಕ್ಕೆ 6 ಮನೆ ಕಟ್ತಿದ್ದಾರೆ ಅಂತ ಅರ್ಥ. ಸೊ 6 ಮನೆ ಕಟ್ಟೋದಕ್ಕೆ ಒಂದು ದಿನ ತಗೊಂತಾರೆ ಅಂತ ಅನ್ನೋದಾದ್ರೆ 60 ಮನೆ ಕಟ್ಟೋದಕ್ಕೆ ಅವ್ರು ತಗೊಳ್ಳೋ ದಿನಗಳ ಸಂಖ್ಯೆ 10. 10 days is the right answer. ನಮ್ಮ ಮುಂದಿನ ಪ್ರಶ್ನೆ, ಎ ಒಂದು ಕೆಲಸವನ್ನು 10 ದಿನಗಳಲ್ಲಿ ಮತ್ತು ಬಿ 20 ದಿನಗಳಲ್ಲಿ ಮಾಡಬಹುದು. ಅವರು ಒಟ್ಟಿಗೆ 5 ದಿನಗಳವರೆಗೆ ಕೆಲಸ ಮಾಡಿದರೆ ಉಳಿದಿರುವ ಕೆಲಸದ ಭಾಗ ಏನು? ಓಕೆ, ಎ ಒಂದು ಕೆಲಸನ 10 ದಿನದಿಂದ ಮುಗಿಸ್ತಾನ, 10 ದಿನದಲ್ಲಿ ಮುಗಿಸ್ತಾನ. ಬಿ ಅದೇ ಕೆಲಸನ 20 ದಿನದಲ್ಲಿ ಮುಗಿಸ್ತಾನೆ. ನೋಡಿದ ತಕ್ಷಣ ಹೇಳ್ಬೋದು ಇವೆರಡರು LCM 20 ಅಂತ. ಸೊ ಇಲ್ಲಿ 20 ಅನ್ನೋದು ಟೋಟಲ್ ವರ್ಕ್. ಎ 20 ಮನೆನ 10 ದಿನದಲ್ಲಿ ಕಟ್ತಾ ಇದ್ದಾನೆ ಅಂತಂದ್ರೆ ಪ್ರತಿದಿನಕ್ಕೆ 2 ಮನೆ ಕಟ್ತಾನೆ ಅಂತ ಅರ್ಥ. ಬಿ 20 ಮನೆನ 20 ದಿನದಲ್ಲಿ ಕಟ್ತಾ ಇದ್ದಾನೆ ಅಂತಂದ್ರೆ ಪ್ರತಿದಿನಕ್ಕೆ 1 ಮನೆ ಕಟ್ತಾನೆ ಅಂತ ಅರ್ಥ. 21 20. ಕೇಳಿರೋದೇನು, ಅವ್ರಿಬ್ರು ಸೇರಿ 5 ದಿನ ಕೆಲಸ ಮಾಡ್ತಾರಂತ. 5 ದಿನ ಆದ್ಮೇಲೆ ಕೆಲಸ ಎಷ್ಟು ಉಳಿತು ಅಂತ ಕೇಳಿದಾರ. ಅವ್ರು 1 ದಿನಕ್ಕೆ ಇಬ್ರು ಸೇರಿ 3 ಮನೆ ಕಟ್ತಾರ. ಹಂಗಾರ 5 ದಿನ ಏನ್ ಕೆಲಸ ಮಾಡ್ತಾರಲ್ಲ, ಆ 5 ದಿನ ಸೇರಿ ಕಟ್ಟಿರೋ ಮನೆಗಳ ಸಂಖ್ಯೆ ಎಷ್ಟು ಅಂತಂದ್ರ 15. 20 ಮನೆ ಕಟ್ಟಬೇಕಾಗಿತ್ತು, ಇದೇ ಟೋಟಲ್ ವರ್ಕ್. 15 ಮನೆ ಕಟ್ಟಿದಾರ. ಉಳಿದಿರೋ ಮನೆಗಳ ಸಂಖ್ಯೆ ಎಷ್ಟು? 5. ಎಷ್ಟರಲ್ಲಿ 5 ಉಳಿದಿದೆ? ಟೋಟಲ್ 20 ಮನೆಗಳಲ್ಲಿ 5 ಮನೆ ಉಳಿದಿದೆ. 5 1 5 4 1/4. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನಮ್ಮ ಮುಂದಿನ ಪ್ರಶ್ನೆ, ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆ ಒಟ್ಟಾಗಿ 8 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸಬಹುದು. ಒಬ್ಬ ಪುರುಷ ಮಾತ್ರ ಆಗ್ಬೇಕದು. ಒಬ್ಬ ಪುರುಷ ಮಾತ್ರ 10 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು. ಒಬ್ಬ ಮಹಿಳೆ ಮಾತ್ರ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು? ಓಕೆ, ನೈಸ್. ಒಬ್ಬ ಮೆನ್ ಅಂಡ್ ಒಬ್ಬಳು ವುಮೆನ್ ಸೇರಿ 8 ದಿನದಲ್ಲಿ ಕೆಲಸ ಮಾಡ್ತಾರ. ಅದೇ ಕೆಲಸ ಅಂತಿರೋದಕ್ಕ ಇಲ್ಲಿ ಈಕ್ವಲ್ ಸೈನ್ ಬರುತ್ತ. ಒಬ್ಬ ಪುರುಷ ಆಗಿದ್ರ ಒಬ್ಬ ಪುರುಷ 10 ದಿನದಲ್ಲಿ ಕೆಲಸ ಮಾಡ್ತಾರ. ಇಲ್ಲಿ ನಾವು ಮೊದಲು ಏನ್ ಕಂಡು ಹಿಡ್ಕೋಬೇಕಂತಂದ್ರ ಪುರುಷನ ಎಫಿಷಿಯನ್ಸಿ ಎಷ್ಟಿದೆ, ಮಹಿಳೆಯದ ಎಫಿಷಿಯನ್ಸಿ ಎಷ್ಟಿದೆ ಅಂತ ಕಂಡು ಹಿಡ್ಕೋಬೇಕಂದ್ರೆ, ಎಫಿಷಿಯನ್ಸಿ ಅಂದ್ರೆ ಕೆಪಾಸಿಟಿ ಟು ಡೂ ವರ್ಕ್. ಒಂದು ದಿನಕ್ಕೆ ಅವ್ರು ಎಷ್ಟು ಕೆಲಸ ಮಾಡ್ತಾರ ಅನ್ನೋದೇ ಎಫಿಷಿಯನ್ಸಿ. ಅದನ್ನ ನಾವು ಮೊದಲು ಕಂಡು ಹಿಡ್ಕೋಬೇಕು. 2 4 2 5 4 ಇಲ್ಲಿ ಒಳಗೆ ಮಲ್ಟಿಪ್ಲೈ ಆಗುತ್ತಾ. 4 men 4 women equal to 5 men. 4 women equal to ಈ 4 men ಈ ಕಡೆ ಹೋದ್ರೆ 1 men ಆಗುತ್ತೆ. ಮೆನ್ ಬೈ ವುಮೆನ್ ನೋಡಿದಾಗ ವುಮೆನ್ ಈ ಕಡೆ ಬಂದಿದೆ, 1 ಈ ಕಡೆ ಬರುತ್ತೆ. ಸೊ 4/1. ಇಲ್ಲಿ ಮೆನ್ ಎಫಿಷಿಯನ್ಸಿ 4 ಇದೆ, ವುಮೆನ್ ಎಫಿಷಿಯನ್ಸಿ 1 ಇದೆ. 4 ಎಫಿಷಿಯನ್ಸಿ ಇರುವ ಮೆನ್ ಆ ಕೆಲಸ ಮುಗಿಸೋದಕ್ಕೆ 10 ದಿನ ತಗೊಳ್ತಾ ಇದ್ದಾನೆ. 4 ಎಫಿಷಿಯನ್ಸಿ ಇರುವ ಮೆನ್ ಆ ಕೆಲಸ ಮುಗಿಸೋದಕ್ಕೆ 10 ದಿನ ತಗೊಳ್ತಾ ಇದ್ದಾನೆ ಅಂತಂದ್ರೆ ಕೇವಲ 1 ಎಫಿಷಿಯನ್ಸಿ ಇರುವ ವುಮೆನ್ ಎಷ್ಟು ದಿನ ತಗೊಳ್ತಾಳೆ? 4 10 40 ದಿನ ತಗೊಳ್ತಾಳೆ. ಇದು ತುಂಬಾ ಬೇಸಿಕ್ ಕಲಿತಾ ಇರೋರಿಗೆ. ಆಲ್ರೆಡಿ ನಾ ಇದರಲ್ಲಿ ಅಡ್ವಾನ್ಸ್ಡ್ ಇದ್ದೀನಿ ಅಂತ ಅನ್ನೋರು ಯಾವ ರೀತಿ ಮಾಡ್ಬೇಕಂತಂದ್ರೆ ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿ. ಬರೀ ಪುರುಷ ಮಾತ್ರ ಮಾಡಿದ್ರೆ 10 ದಿನದಲ್ಲಿ ಕೆಲಸ ಮುಗಿಸ್ಬಿಡ್ತಿದ್ ನಾವ. ಬಟ್ ಇಲ್ಲಿ ಪುರುಷ ಮತ್ತು ಒಬ್ಬ ಮಹಿಳೆ ಸೇರಿ ಕೆಲಸ ಮಾಡ್ತಾ ಇರೋದ್ರಿಂದ 8 ದಿನ ಮಾಡಿದ್ರು ಅವರು. ಪುರುಷ ಕೆಲಸ ಮಾಡ್ಲಿಕ್ಕೆ 10 ದಿನ ತಗೊಂತಾ ಇದ್ದ, ಈಗ ಮಹಿಳೆ ಜೊತೆ ಸೇರಿ ಕೆಲಸ ಮಾಡಿದ್ದಕ್ಕೆ ಕೇವಲ 8 ದಿನ ತಗೊಳ್ತಾ ಇದ್ದಾರ. ಎಷ್ಟು ದಿನ ಕಡಿಮೆ ಆಯಿತು? 2 ದಿನ ಕಡಿಮೆ ಆಯಿತು. ಅವನ 2 ದಿನ ಕಡಿಮೆ ಆಯಿತು. ಯಾಕೆ ಅವನ 2 ದಿನ ಎದು ಕಡಿಮೆ ಆಯಿತು? ಅವನ ಜೊತೆ ಅವಳು ಸೇರಿ 8 ದಿನ ಕೆಲಸ ಮಾಡಿದ್ದಕ್ಕಾಗಿ. ಅಂದ್ರೆ ಅವನ 2 ದಿನ ಕೆಲಸ ಅವಳ 8 ದಿನ ಕೆಲಸಕ್ಕೆ ಸಮ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅವನ 2 ದಿನದ ಕೆಲಸ ಅವಳ 8 ದಿನದ ಕೆಲಸಕ್ಕೆ ಸಮ.
ಹಾಗಾದ್ರೆ ಅವ ಪೂರ್ತಿ ಕೆಲಸ ಮಾಡೋದಕ್ಕೆ 10 ದಿನ ತಗೊಂತಾನ. ಅವನ 10 ದಿನ ಕೆಲಸ, ಅವನ 10 ದಿನದ ಕೆಲಸಕ್ಕೆ ಅವಳು ಎಷ್ಟು ದಿನ ತಗೊಳ್ತಾಳ? 2 1 2 4 14 40 ದಿನ. ಸೊ ಅಡ್ವಾನ್ಸ್ ಇದ್ದವರು ಈ ರೀತಿ ಮಾಡ್ಬೇಕು. ನಮ್ಮ ನೆಕ್ಸ್ಟ್ ಕ್ವಶನ್, ಎ ಮತ್ತು ಬಿ ಒಟ್ಟಿಗೆ 6 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. ಎ ಒಬ್ಬನೇ ಕೆಲಸವನ್ನು 18 ದಿನಗಳಲ್ಲಿ ಮಾಡಬಹುದಾದರೆ ಬಿಗೆ ಕೆಲಸವನ್ನು ಮುಗಿಸಲು ಅಗತ್ಯವಿರುವ ದಿನಗಳ ಸಂಖ್ಯೆ. ಓಕೆ, ಎ ಮತ್ತು ಬಿ ಸೇರಿ ಕೆಲಸ ಮಾಡಿದ್ರ 6 ದಿನದಲ್ಲಿ ಮುಗಿಸ್ತಾರ. ಎ ಒಬ್ಬನ ಕೆಲಸ ಮಾಡಿದ್ರ 18 ದಿನದಲ್ಲಿ ಮುಗಿಸ್ತಾನ. ಬಿ ಅಷ್ಟ ಮಾಡಿದರೆ ಎಷ್ಟು ದಿನದಲ್ಲಿ ಮುಗಿಸ್ತಾನ ಅಂತ ಕೇಳಿದಾರ. ಸೊ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇವೆರಡರ LCM 18, 6 3 18, 18 1 18. ಎ 18 ಮನೆಗಳನ್ನ 18 ದಿನದಲ್ಲಿ ಕಟ್ತಾ ಇದ್ದಾನೆ ಅಂತಂದ್ರೆ ಪ್ರತಿದಿನಕ್ಕೆ 1 ಮನೆ ಕಟ್ತಾನೆ ಅಂತ ಅರ್ಥ. ಎ ಮತ್ತು ಬಿ ಇಬ್ರು ಸೇರಿ 18 ಮನೆಗಳನ್ನ 6 ದಿನದಲ್ಲಿ ಕಟ್ತಾ ಇದ್ದಾರೆ ಅಂತಂದ್ರೆ ಪ್ರತಿದಿನಕ್ಕೆ 3 ಮನೆ ಕಟ್ತಾರೆ ಅಂತ ಅರ್ಥ. ಇಲ್ಲಿ ಇಬ್ರು ಸೇರಿ ಪ್ರತಿದಿನಕ್ಕೆ 3 ಮನೆ ಕಟ್ತಾ ಇದಾರ. ಎ ಒಬ್ಬನ ಕಟ್ಟಿದ್ರೆ ಒಂದಿನಕ್ಕೆ 1 ಮನೆ ಕಟ್ತಾನ. ಹಂಗಾರೆ ಇಲ್ಲಿ 2 ಮನೆ ಎಕ್ಸ್ಟ್ರಾ ಅದಾವಲ್ಲ, ಆ 2 ಮನೆ ಯಾರು? ಅವು ಬಿ ಕಟ್ಟವು. ಬಿ 2 ಮನೆಗಳನ್ನ 1 ದಿನ ಕಟ್ತಾನೆ ಅಂತ ಅನ್ನೋದಾದ್ರೆ ಟೋಟಲ್ ಮನೆಗಳ ಸಂಖ್ಯೆ ಎಷ್ಟಿದೆ? 18 ಇದೆ. 18 ಮನೆಗಳನ್ನ ಎಷ್ಟು ದಿನದಲ್ಲಿ ಕಟ್ತಾನ? 2 1 2 9 9 ದಿನದಲ್ಲಿ ಕಟ್ತಾ ಇದ್ದಾರೆ. ನಮ್ಮ ಮುಂದಿನ ಪ್ರಶ್ನೆ, ಎ ಮತ್ತು ಬಿ 10 ದಿನಗಳಲ್ಲಿ ಕೆಲಸವನ್ನು ಮುಗಿಸಬಹುದು. ಬಿ ಮತ್ತು ಸಿ 12 ದಿನಗಳಲ್ಲಿ ಮತ್ತು ಸಿ ಮತ್ತು ಎ 6 ದಿನಗಳಲ್ಲಿ ಮುಗಿಸಬಹುದು. ಎ ಒಬ್ಬನೇ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮುಗಿಸಬಹುದು? ಓಕೆ, ಎ ಮತ್ತು ಬಿ ಇಬ್ರು ಸೇರಿ 10 ದಿನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಿ ಮತ್ತು ಸಿ ಇಬ್ರು ಸೇರಿ 12 ದಿನದಲ್ಲಿ ಕೆಲಸವನ್ನ 12 ದಿನದಲ್ಲಿ ಕೆಲಸನ ಮುಗಿಸ್ತಾ ಇದ್ದಾರೆ. ಸಿ ಮತ್ತು ಎ ಸೇರಿ 6 ದಿನದಲ್ಲಿ ಕೆಲಸನ ಮಾಡ್ತಾ ಇದ್ದಾರೆ. ಎ ಒಬ್ಬನ ಎಷ್ಟು ದಿನದಲ್ಲಿ ಪೂರ್ತಿ ಕೆಲಸನ ಮುಗಿಸ್ತಾನ ಅಂತ ಕೇಳಿದಾರ. ಪೂರ್ತಿ ಕೆಲಸ ಇವು 3ರ LCM ಆಗಿರುತ್ತೆ. ನೋಡಿದ ತಕ್ಷಣ ಹೇಳ್ಬೋದು ಇವುಗಳ LCM 60 ಅಂತ. ಅಂದ್ರೆ ಎ ಮತ್ತು ಬಿ 60 ಮನೆಗಳನ್ನ 10 ದಿನದಲ್ಲಿ ಕಟ್ತಾ ಇದ್ದಾರೆ. ಪ್ರತಿದಿನಕ್ಕ 6 ಮನೆ ಕಟ್ತಾರೆ ಅಂತ ಅರ್ಥ. ಬಿ ಮತ್ತು ಸಿ 60 ಮನೆಗಳನ್ನ 12 ದಿನದಲ್ಲಿ ಕಟ್ತಾ ಇದ್ದಾರೆ. ಪ್ರತಿದಿನಕ್ಕೆ 5 ಮನೆ ಕಟ್ತಾರೆ ಅಂತ ಅರ್ಥ. ಸಿ ಮತ್ತು ಎ 60 ಮನೆನ 6 ದಿನದಲ್ಲಿ ಕಟ್ತಾ ಇದ್ದಾರೆ. ಪ್ರತಿದಿನಕ್ಕೆ 10 ಮನೆ ಕಟ್ತಾರೆ ಅಂತ ಅರ್ಥ. ಇವರು ಇಷ್ಟರು ಸೇರಿ ಒಂದು ದಿನಕ್ಕ 15 15 + 6 21 ಮನೆ ಕಟ್ತಾ ಇದ್ದಾರೆ. ಇವರಲ್ಲಿ ಯಾರ್ಯಾರು ಅದಾರ? ಇಲ್ಲಿ ಎ 2 ಸಲ ಅದಾನ, ಬಿ 2 ಸಲ ಅದಾನ ಮತ್ತು ಸಿ 2 ಸಲ ಅದಾನ. ಇವರೆಲ್ಲರೂ ಸೇರಿ ಒಂದು ದಿನಕ್ಕೆ 21 ಮನೆ ಕಟ್ತಾ ಇದ್ದಾರೆ. 2 ಕಾಮನ್ ತಗೊಂತೀನಿ, ಉಳಿಯೋದೇನು? ಎ + ಬಿ + ಸಿ = 21. ಇಲ್ಲಿ ಬಿ + ಸಿ ಅಂದ್ರ ಬಿ ಮತ್ತು ನಮ್ಗೆ ಕೇಳಿರೋದು ಯಾರ್ದು? ಎ ಒಬ್ಬನ ಮಾಡಿದ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾನ ಅಂತ ಕೇಳಿದಾರ. ಸೊ ಎ ಬಿಟ್ಟು ಬಿ + ಸಿ ರಿಮೂವ್ ಆಗ್ಬೇಕು ನಮಗೆ. ಬಿ + ಸಿ ಒಂದು ದಿನಕ್ಕೆ ಮಾಡೋ ಕೆಲಸಗಳ ಸಂಖ್ಯೆ ಎಷ್ಟು? 5. ಸೊ ಬಿ + ಸಿ ಇದ್ದಲ್ಲಿ ನಾ 5 ಹಾಕೊಂತೀನಿ, ಎ ನ 2 ನ ಆ ಕಡೆ ಕಾಮನ್ ತಗೊಂತೀನಿ. ಎ + ಸಿ ಎ + 5 = 21/2. ನಮಗೆ ಎ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ ಅನ್ನೋದು ಬೇಕಾ, ಅದಕ್ಕೆ 5 ಆ ಕಡೆ ತಗೊಳ್ತೀನಿ. ಆ ಕಡೆ ತಗೊಂಡ್ರೆ ಮೈನಸ್ ಆಗುತ್ತೆ. 5 2 10 11/2. ಎ ಒಂದು ದಿನಕ್ಕ 11/2 ಮನೆ ಕಟ್ತಾನೆ. 11/2 ಮನೆ ಕಟ್ಟೋದಕ್ಕೆ ಅವನು ಒಂದು ದಿನ ತಗೊಂತಾನೆ ಅನ್ನೋದಾದ್ರೆ ಒಟ್ಟು ಮನೆಗಳ ಸಂಖ್ಯೆ ಎಷ್ಟಿದೆ? 60 ಇದೆ. 60 ಮನೆನ ಎಷ್ಟು ದಿನದಲ್ಲಿ ಕಟ್ತಾನೆ? 2 ಮೇಲ್ಗಡೆ ಹೋದ್ರೆ 60ಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಸೊ 120/11 ಡೇಸ್ ತಗೊಂತಾನ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಎ ಬಿ ಮತ್ತು ಸಿ ಕ್ರಮವಾಗಿ 16 24 ಮತ್ತು 36 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು. ಅವರು ಒಟ್ಟಾಗಿ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು? ಇದು ಪ್ರೀವಿಯಸ್ ಕ್ವೆಶ್ಚನ್ ತರನೇ ಇದೆ.
ನೀವೇ ಟ್ರೈ ಮಾಡಿ. ಪಿ ಮತ್ತು ಕ್ಯೂ ಒಟ್ಟಿಗೆ 4 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. ಆರ್ ಮತ್ತು ಎಸ್ ಅದೇ ಕೆಲಸವನ್ನು 4 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಪಿ, ಕ್ಯೂ, ಆರ್ ಮತ್ತು ಎಸ್ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕು? ಓಕೆ, ಪಿ ಮತ್ತು ಕ್ಯೂ 4 ದಿನದಿಂದ ಮುಗಿಸ್ತಾ ಇದ್ದಾರ. ಆರ್ ಮತ್ತು ಎಸ್ 4 ದಿನದಿಂದ ಮುಗಿಸ್ತಾ ಇದ್ದಾರೆ. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. 4 ಮತ್ತು 4ರ ಲಸ 4. ಪಿ ಮತ್ತು ಕ್ಯೂ 4 ಮನಿನ 4 ದಿನದಲ್ಲಿ ಕಟ್ತಾರಂದ್ರ ಪ್ರತಿದಿನಕ್ಕೆ 1 ಮನೆ ಕಟ್ತಾರ. ಆರ್ ಮತ್ತು ಎಸ್ 4 ಮನಿನ 4 ದಿನದಲ್ಲಿ ಕಟ್ತಾ ಇದಾರ ಅಂತಂದ್ರ ಪ್ರತಿದಿನಕ್ಕೆ 1 ಮನೆ ಕಟ್ತಾರ. ಇವಾಗ ಪಿ, ಕ್ಯೂ, ಆರ್ ಮತ್ತು ಎಸ್ 4 ಜನ ಸೇರಿ 1 ದಿನಕ್ಕೆ 2 ಮನೆ ಕಟ್ತಾರೆ ಅಂತ ಅರ್ಥ. ಅವ್ರಿಗೆ 2 ಮನೆ ಕಟ್ಟೋದಕ್ಕೆ 1 ದಿನ ಬೇಕಾದ್ರೆ 4 ಮನೆ ಕಟ್ಟೋದಕ್ಕೆ 2 1 2 2 ಡೇಸ್ ಬೇಕಾಗುತ್ತೆ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಪಿ ಒಂದು ಕೆಲಸದ 4ನೇ 1 ಭಾಗವನ್ನು 10 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಕ್ಯೂ ಅದೇ ಕೆಲಸದ 40% ಅನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಆರ್ 3ನೇ 1 ಕೆಲಸವನ್ನ 13 ದಿನದಲ್ಲಿ ಮತ್ತು ಎಸ್ 6ನೇ 1 ಕೆಲಸವನ್ನ 7 ದಿನದಲ್ಲಿ ಮತ್ತು ಯಾರು ಮೊದಲು ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ? ಓಕೆ, ಪಿ ಏನ ಕೆಲಸ ಇದೆ, 4ನೇ 1 ಭಾಗವನ್ನು 10 ದಿನದಲ್ಲಿ ಮುಗಿಸ್ತಾ ಇದ್ದಾನೆ. ಅವನಿಗೆ 1 ಭಾಗ ಮುಗಿಸೋದಕ್ಕೆ 10 ದಿನ ಬೇಕಾದ್ರೆ ಆ ಕೆಲಸದ 4 ಭಾಗ ಮುಗಿಸೋದಕ್ಕೆ 40 ದಿನ ಬೇಕಾಗುತ್ತೆ. ಯಾವಾಗ್ಲೂ ನೆನ್ಪಿಡಿ, ಕೆಲಸವನ್ನ ಏನಾದರೂ ಫ್ರಾಕ್ಷನ್ ಅಲ್ಲಿ ಕೊಟ್ಟಿದ್ರೆ, ಭಿನ್ನ ರಾಶಿಯಲ್ಲಿ ಕೊಟ್ಟಿದ್ರೆ, ಇಲ್ಲೇನ್ ಡಿನಾಮಿನೇಟರ್ ಇರುತ್ತಲ್ಲ, ಛೇದ ಅಂತ ಕರಿತೀವಿ, ಆ ಡಿನಾಮಿನೇಟರ್ ಒಟ್ಟು ಕೆಲಸವನ್ನ ಸೂಚಿಸುತ್ತದೆ. ಈ ಒಟ್ಟು ಕೆಲಸದ 1 ಭಾಗ ಮುಗಿಸೋದಕ್ಕೆ ಅವನು 10 ದಿನ ತಗೊಳ್ತಾ ಇದ್ದಾನೆ ಅಂತಂದ್ರೆ ಆ ಒಟ್ಟು ಕೆಲಸ ಅಂದ್ರೆ 4 ಭಾಗ ಮುಗಿಸೋದಕ್ಕೆ 40 ದಿನ ತಗೊಳ್ತಾ ಇದ್ದಾನೆ. ಪಿ ಒಟ್ಟು ಕೆಲಸ ಮುಗಿಸೋದಕ್ಕೆ 40 ದಿನ ತಗೊಳ್ತಾ ಇದ್ದಾನೆ. ಇನ್ನು ಕ್ಯೂ 40% ಕೆಲಸ ಮಾಡೋದಕ್ಕೆ 15 ದಿನ ತಗೊಳ್ತಾ ಇದ್ದಾನೆ. ಈ 40% ಕೆಲಸ ಮಾಡೋದಕ್ಕೆ ಇವನು 15 ದಿನ ತಗೊಳ್ತಾ ಇದ್ದಾನೆ ಅಂತಂದ್ರ ಪೂರ್ತಿ ಕೆಲಸ 100% ಇರುತ್ತೆ. ಆ 100% ಕೆಲಸ ಮುಗಿಸೋದಕ್ಕೆ ಎಷ್ಟು ದಿನ ತಗೊಳ್ತಾ ಇದ್ದಾನೆ? ಪರ್ಸೆಂಟೇಜ್ ಕ್ಯಾನ್ಸಲ್. 22 25 15 5 75 75/2 ಅಂದ್ರೆ 37.5. ಕ್ಯೂ ಆ ಒಟ್ಟು ಕೆಲಸ ಮುಗಿಸೋದಕ್ಕೆ 37 ದಿನ ತಗೊಳ್ತಾ ಇದ್ದಾನೆ. ಇನ್ನು ಆರ್ 3ನೇ 1 ಭಾಗ ಮುಗಿಸೋದಕ್ಕೆ 13 ದಿನ ತಗೊಳ್ತಾ ಇದ್ದಾನೆ. ನಾ ಆಗ್ಲೇ ಹೇಳ್ದಂಗೆ ಡಿನಾಮಿನೇಟರ್ ಅನ್ನೋದು ಒಟ್ಟು ಕೆಲಸವನ್ನ ಸೂಚಿಸುತ್ತದೆ. ಈ ಒಟ್ಟು ಕೆಲಸದ 1 ಭಾಗವನ್ನು ಮುಗಿಸೋದಕ್ಕೆ ಅವ 13 ದಿನ ತಗೊಳ್ತಾ ಇದ್ದಾನ ಅಂತ ಅನ್ನೋದಾದ್ರೆ ಒಟ್ಟು ಕೆಲಸ 3 ಭಾಗ ಇದೆ, 39 ದಿನ ತಗೊಳ್ತಾನ ಒಟ್ಟು ಕೆಲಸ ಮುಗಿಸೋದಕ್ಕೆ. ಇನ್ನು ಎಸ್ ಈ ಒಟ್ಟು ಕೆಲಸದ 1 ಭಾಗ ಮುಗಿಸೋದಕ್ಕೆ 7 ದಿನ ತಗೊಳ್ತಾನೆ ಅನ್ನೋದಾದ್ರೆ ಒಟ್ಟು ಕೆಲಸ 6 ಭಾಗ ಇದೆ. ಈ 6 ಭಾಗ ಮುಗಿಸೋದಕ್ಕೆ 42 ದಿನ ತಗೊಳ್ತಾನೆ. ಇಲ್ಲಿ ಪಿ ಒಟ್ಟು ಕೆಲಸವನ್ನು ಮುಗಿಸೋದಕ್ಕೆ 40 ದಿನ ತಗೊಳ್ತಾ ಇದ್ದಾನ. ಕ್ಯೂ ಒಟ್ಟು ಕೆಲಸ ಮುಗಿಸೋದಕ್ಕೆ 37 ದಿನ ತಗೊಳ್ತಾ ಇದ್ದಾನ. ಆರ್ ಒಟ್ಟು ಕೆಲಸ ಮುಗಿಸೋದಕ್ಕೆ 39 ದಿನ ತಗೊಳ್ತಾ ಇದ್ದಾನ. ಎಸ್ ಒಟ್ಟು ಕೆಲಸ ಮುಗಿಸೋದಕ್ಕೆ 42 ದಿನ ತಗೊಳ್ತಾ ಇದ್ದಾನ. ಕ್ವಶನ್ ಕೇಳೋದು ಯಾರು ಮೊದಲು ಕೆಲಸ ಮುಗಿಸ್ತಾರೆ ಅಂತ ಅರ್ಥ. ಮೊದಲು ಕೆಲಸ ಮುಗಿಸೋದು ಕ್ಯೂ, 37 ದಿನದಾಗ ಮುಗಿಸ್ತಾನೆ ಇವ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನಮ್ಮ ಮುಂದಿನ ಪ್ರಶ್ನೆ, ಎ ಮತ್ತು ಬಿ ಒಟ್ಟಿಗೆ 11/19 ಕೆಲಸ ಮಾಡಬಹುದು. ಅದೇ ಸಮಯದಲ್ಲಿ ಬಿ ಮತ್ತು ಸಿ 14/19 ಕೆಲಸ ಮಾಡಬಹುದು. ಎ, ಬಿ ಮತ್ತು ಸಿ ಮಾಡಿದ ಕೆಲಸದ ಅನುಪಾತ ಏನು? ಓಕೆ, ಈ ಛೇದ ಏನಿದೆಯಲ್ಲ ಇದು ಒಟ್ಟು ಕೆಲಸ, 2 ಕಡೆ ಸೇಮ್ ಇರೋದ್ರಿಂದ 19 ಅನ್ನೋದು ಒಟ್ಟು ಕೆಲಸ. ಇದು ಎ, ಬಿ ಮತ್ತು ಸಿ 19 ಕೆಲಸ ಮಾಡ್ತಾರ. ಇದರಲ್ಲಿ ಎ ಮತ್ತು ಬಿ ಸೇರಿ 11 ಕೆಲಸ ಮಾಡತ್ತಾರ. ಎ ಮತ್ತು ಬಿ ಸೇರಿ 11 ಕೆಲಸ ಮಾಡತ್ತಾರ. ಎ, ಬಿ ಮತ್ತು ಸಿ ಸೇರಿ 3 ಜನ ಸೇರಿ 19 ಕೆಲಸ ಮಾಡ್ತಾ ಇದಾರ.
ಎ ಮತ್ತು ಬಿ ಸೇರಿ 11 ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನು 8 ಕೆಲಸ ಏನು ಇವ್ರದ್ದು ಇತ್ತ ಅದನ್ನ ಸಿ ಮಾಡ್ತಾನೆ ಅಂತ ಅರ್ಥ. ಸಿ ವ್ಯಾಲ್ಯೂ 8. ಬಿ ಮತ್ತು ಸಿ ಸೇರಿ 14 ಕೆಲಸ ಮಾಡ್ತಾ ಇದ್ದಾರೆ. ಬಿ ಮತ್ತು ಸಿ ಸೇರಿ 14 ಕೆಲಸ ಮಾಡ್ತಾ ಇದ್ದಾರೆ. ಈ 19 ಕೆಲಸಗಳಲ್ಲಿ ಬಿ ಮತ್ತು ಸಿ ಸೇರಿ 14 ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರ ಇನ್ನುಳಿದ 5 ಕೆಲಸನ ಎ ಮಾಡ್ತಾನೆ ಅಂತ ಅರ್ಥ. ಒಟ್ಟು ಕೆಲಸ 19. ಆ 19ರಲ್ಲಿ ಎ ಮತ್ತು ಸಿ ಸೇರಿ 13 ಕೆಲಸ ಮಾಡ್ತಾರ. 13. 19 ಕೆಲಸದಲ್ಲಿ 13 ಕೆಲಸನ ಎ ಮತ್ತು ಸಿ ಮಾಡಿದ್ರ ಇನ್ನುಳಿದ 6 ಕೆಲಸನ ಬಿ ಮಾಡ್ತಾನ. ಸೊ ಇಲ್ಲಿ ಎ ರೇಷೋ ಬಿ ರೇಷೋ ಸಿ ಏನಾಗುತ್ತೆ ಅಂತಂದ್ರೆ 5:6:8. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಒಂದು ಕೆಲಸವನ್ನು ಪಿ ಮತ್ತು ಕ್ಯೂ 12 ದಿನಗಳಲ್ಲಿ, ಕ್ಯೂ ಮತ್ತು ಆರ್ 15 ದಿನಗಳಲ್ಲಿ, ಆರ್ ಮತ್ತು ಪಿ 20 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಪಿ ಮಾತ್ರ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮುಗಿಸಬಹುದು? ಒಂದು ಕೆಲಸನ ಪಿ ಮತ್ತು ಕ್ಯೂ ಸೇರಿ 12 ದಿನದಿಂದ ಮುಗಿಸ್ತಾರ. ಕ್ಯೂ ಮತ್ತು ಆರ್ ಸೇರಿ 15 ದಿನದಿಂದ ಮುಗಿಸ್ತಾರ. ಆರ್ ಮತ್ತು ಪಿ ಸೇರಿ 20 ದಿನದಿಂದ ಮುಗಿಸ್ತಾ ಇದ್ದಾರೆ. ಇವು ಮೂರರ LCM 60. ಪಿ ಮತ್ತು ಕ್ಯೂ ಸೇರಿ 60 ಮನೆಗಳನ್ನ 12 ದಿನದಲ್ಲಿ ಕಟ್ತಾ ಇದ್ದಾರೆ ಅಂತಂದ್ರ ಪ್ರತಿದಿನಕ್ಕೆ 5 ಮನೆ ಕಟ್ತಾರೆ ಅಂತ ಅರ್ಥ. 12 60. ಕ್ಯೂ ಮತ್ತು ಆರ್ ಸೇರಿ 60 ಮನೆಗಳನ್ನ 15 ದಿನದಲ್ಲಿ ಕಟ್ತಾ ಇದ್ದಾರೆ ಅಂತಂದ್ರ ಪ್ರತಿದಿನಕ್ಕೆ 4 ಮನೆ ಕಟ್ತಾರೆ ಅಂತ ಅರ್ಥ. 15 60. ಆರ್ ಮತ್ತು ಪಿ ಸೇರಿ 60 ಮನೆಗಳನ್ನ 20 ದಿನದಲ್ಲಿ ಕಟ್ತಾ ಇದ್ದಾರೆ ಅಂತಂದ್ರ ಪ್ರತಿದಿನಕ್ಕೆ 3 ಮನೆ ಕಟ್ತಾ ಇದ್ದಾರೆ ಅಂತ ಅರ್ಥ. 23 60. ಇಲ್ಲಿ 2P ಇದೆ, 2Q ಇದೆ, 2R ಇದೆ. ಇವರೆಲ್ಲರೂ ಸೇರಿ ಪ್ರತಿದಿನಕ್ಕ 5 4 9 9 3 12 ಮನೆ ಕಟ್ತಾ ಇದ್ದಾರೆ. 2ನ ಕಾಮನ್ ತಗೊಂಡು ಆ ಕಡೆ ಒಯ್ದ್ರೆ 12ಕ್ಕೆ ಡಿವೈಡ್ ಆಗುತ್ತೆ. P ಪ್ಲಸ್ ಕ್ಯೂ ಪ್ಲಸ್ ಆರ್, 12ಕ್ಕೆ 2 ಡಿವೈಡ್ ಆದರೆ ಆರ್ ಬರುತ್ತೆ. ನಮ್ಗೆ ಕೇಳಿರೋದು ಯಾರ್ದು? ಪಿದು ಕೇಳಿದ್ದಾರೆ. ಸೊ ನಮ್ಗೆ ಕ್ಯೂ ಮತ್ತು ಆರು ಬೇಕಾಗಿಲ್ಲ. ಪಿ ಮತ್ತು ಕ್ಯೂ ಮತ್ತು ಆರ್ ಸೇರಿ ಒಂದು ದಿನಕ್ಕೆ 6 ಮನೆ ಕಟ್ತಾರ. ಕ್ಯೂ ಮತ್ತು ಆರ್ ಸೇರಿ ಒಂದು ದಿನಕ್ಕೆ 4 ಮನೆ ಕಟ್ತಾ ಇದ್ದಾರೆ ಅಂತಂದ್ರ ಪಿ ಒಬ್ಬನೇ ಒಂದ್ ದಿನಕ್ಕೆ 6 - 4 2 ಮನೆ ಕಟ್ತಾನೆ. ಪಿ ಒಬ್ಬನೇ 2 ಮನೆ ಕಟ್ಟೋದಕ್ಕೆ 1 ದಿನ ತಗೊಳ್ತಾನೆ ಅಂತ ಅನ್ನೋದಾದ್ರೆ 60 ಮನೆ ಕಟ್ಟೋದಕ್ಕೆ 60 ಮನೆ ಯಾಕೆ ನಮ್ಗೆ ಟೋಟಲ್ ವರ್ಕ್ 60 ಮನೆ ಇದೆ. ಅದಕ್ಕೆ 60 ಮನೆ ಕಟ್ಟೋದಕ್ಕೆ 2 1 2 30 ದಿನ ತಗೊಳ್ತಾನೆ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, 20 ಪುರುಷರು ದಿನಕ್ಕೆ 5 ಗಂಟೆಗಳ ಕಾಲ ಕೆಲಸ ಮಾಡಿ 20 ದಿನಗಳಲ್ಲಿ ಕೆಲಸವನ್ನು ಮುಗಿಸಬಹುದು. ಎಷ್ಟು ಪುರುಷರು ದಿನಕ್ಕೆ 8 ಗಂಟೆಗಳ ಕಾಲ ಕೆಲಸ ಮಾಡಿ 10 ದಿನಗಳಲ್ಲಿ ಅದೇ ಕೆಲಸವನ್ನು ಮುಗಿಸಬಹುದು? ಓಕೆ, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತಂದ್ರ ಯಾವ್ದಾದ್ರು ಒಂದು ಕೆಲಸ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತಾ? ಅಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ, ಆ ಜನ ಎಷ್ಟು ದಿನಗಳ ಕಾಲ ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ, ಆ ಜನ ಆ ದಿನಗಳಲ್ಲಿ ಪ್ರತಿದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ ಅನ್ನೋದರ ಆಧಾರದ ಮೇಲೆ. ಒಂದು ವರ್ಕು ಟೈಮ್, ಎಫಿಷಿಯನ್ಸಿ ಮತ್ತು ನಂಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಜನ ಇದ್ದಾರೆ ಅನ್ನೋದರ ಆಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಏನಾಗಿದೆ ಅಂತಂದ್ರ 20 ಪುರುಷರದಾರ, ಅವ್ರು ಪ್ರತಿದಿನಕ್ಕೆ 5 ಗಂಟೆ ಮಾಡ್ತಾ ಇದ್ದಾರೆ ಕೆಲಸನ, 20 ದಿನ ಮಾಡ್ತಾರ. ಅದೇ ಕೆಲಸನ ಎಷ್ಟು ಪುರುಷರು ಪ್ರತಿದಿನ 8 ಗಂಟೆಗಳಂತೆ 10 ದಿನ ಮಾಡ್ತಾರ ಅಂತ ಕ್ವಶನ್ ಇದೆ. 10 1 10 2 20, 4 2 8, 4 5 20, 2 2 ಕ್ಯಾನ್ಸಲ್, 5 × 5 25. ಆಪ್ಷನ್ ಎ 25 ಇಸ್ ದಿ ರೈಟ್ ಆನ್ಸರ್. ಅಂದ್ರೆ 25 ಪುರುಷರು ಆ ಕೆಲಸ ಮಾಡ್ತಾರೆ ಅಂತ ಅರ್ಥ. ಬಿ ಮತ್ತು ಸಿ 12 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ.
ಸಿ ಮತ್ತು ಎ ಅದನ್ನು 8 ದಿನಗಳಲ್ಲಿ ಮಾಡಬಹುದು. ಮೂವರು ಇದನ್ನು 6 ದಿನಗಳಲ್ಲಿ ಮಾಡಬಹುದು. ಎ ಮತ್ತು ಬಿ ಒಟ್ಟಾಗಿ ಅದನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ? ಓಕೆ. ಬಿ ಮತ್ತು ಸಿ ಸೇರಿ 12 ದಿನದಲ್ಲಿ ಆ ಕೆಲಸ ಮಾಡ್ತಾ ಇದ್ದಾರ. ಸಿ ಮತ್ತು ಎ ಸೇರಿ ಆ ಕೆಲಸನ 8 ದಿನದಲ್ಲಿ ಮುಗಿಸ್ತಾ ಇದ್ದಾರ. ಎ ಮತ್ತು ಬಿ ಮತ್ತು ಸಿ 3 ಜನ ಸೇರಿ 6 ದಿನದಲ್ಲಿ ಮುಗಿಸ್ತಾ ಇದ್ದಾರೆ. ಇವುಗಳ LCM ಎಷ್ಟು? 24. ಬಿ ಮತ್ತು ಸಿ ಸೇರಿ 24 ಮನೆಗಳನ್ನ 12 ದಿನದಲ್ಲಿ ಕಟ್ತಾ ಇದ್ದಾರೆ ಅಂತಂದ್ರೆ ಪ್ರತಿದಿನಕ್ಕೆ 2 ಮನೆ ಕಟ್ತಾರೆ ಅಂತ ಅರ್ಥ. ಸಿ ಮತ್ತು ಎ ಸೇರಿ 24 ಮನೆಗಳನ್ನ 8 ದಿನದಲ್ಲಿ ಕಟ್ತಾ ಇದ್ದಾರೆ ಅಂತಂದ್ರೆ ಪ್ರತಿದಿನಕ್ಕೆ 3 ಮನೆ ಕಟ್ತಾರೆ ಅಂತ ಅರ್ಥ. ಎ ಮತ್ತು ಬಿ ಮತ್ತು ಸಿ ಸೇರಿ 24 ಮನೆಗಳನ್ನ 6 ದಿನದಲ್ಲಿ ಕಟ್ತಾ ಇದ್ದಾರೆ ಅಂತಂದ್ರೆ ಪ್ರತಿದಿನಕ್ಕೆ 4 ಮನೆ ಕಟ್ತಾ ಇದ್ದಾರೆ ಅಂತ ಅರ್ಥ. ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ? ಎ ಮತ್ತು ಬಿ ಒಟ್ಟಾಗಿ ಅದನ್ನು ಎಷ್ಟು ದಿನದಲ್ಲಿ ಪೂರ್ಣಗೊಳಿಸುತ್ತಾರೆ? ನಮಗೆ ಎ ಮತ್ತು ಬಿ ಬೇಕು. ಇವೆರಡನ್ನು ನಾವು ಆಡ್ ಮಾಡ್ಕೊಂಡ್ರೆ ನಮಗ 2C ಇದೆ, ಎ ಇದೆ ಮತ್ತು ಬಿ ಇದೆ. ಇವರೆಲ್ಲರೂ ಸೇರಿ ಒಂದು ದಿನಕ್ಕೆ 5 ಮನೆ ಕಟ್ತಾ ಇದ್ದಾರೆ. ಬರೀ ಎ ಮತ್ತು ಬಿ ಮತ್ತು ಸಿ ಸೇರಿ ಒಂದು ದಿನಕ್ಕೆ 4 ಮನೆ ಕಟ್ತಾರ. ಇಲ್ಲಿ ಒಂದು ಮನಿ ಎದಕ್ಕೆ ಎಕ್ಸ್ಟ್ರಾ ಬಂತಂದ್ರೆ ಇಲ್ಲೊಬ್ಬ ಸಿ ಎಕ್ಸ್ಟ್ರಾ ಅದಾನ ಅಂದ್ರೆ ಸಿ ಒಂದು ದಿನಕ್ಕೆ 1 ಮನೆ ಕಟ್ತಾನೆ ಅಂತ ಅರ್ಥ. ಸಿ ಒಂದು ದಿನಕ್ಕೆ 1 ಮನೆ ಕಟ್ತಾನೆ ಅಂತಂದ್ರೆ ಇಲ್ಲಿ ಬಿ ಮತ್ತು ಸಿ ಸೇರಿ 2 ಮನೆ ಕಟ್ತಾ ಇದಾರ. ಬಿನು ಕೂಡ ಒಂದು ದಿನಕ್ಕೆ 1 ಮನೆ ಕಟ್ತಾನೆ ಅಂತ ಅರ್ಥ. ಸಿ ಒಂದು ದಿನಕ್ಕೆ 1 ಮನೆ ಕಟ್ತಾನೆ ಅಂತಂದ್ರೆ ಇಲ್ಲಿ ಸಿ ಮತ್ತು ಎ ಸೇರಿ ಒಂದು ದಿನಕ್ಕೆ 3 ಮನೆ ಕಟ್ತಾ ಇದಾರ. ಹಾಗಾಗಿ ಎ ಒಂದು ದಿನಕ್ಕೆ 2 ಮನೆ ಕಟ್ತಾನೆ ಅಂತ ಅರ್ಥ. ಎ ಮತ್ತು ಬಿ ಸೇರಿ ಒಂದು ದಿನಕ್ಕೆ 3 ಮನೆ ಕಟ್ತಾ ಇದ್ದಾರೆ ಅಂತಂದ್ರೆ 3 ಮನೆ ಕಟ್ಟೋದಕ್ಕೆ ಇವ್ರಿಗೆ 1 ದಿನ ಬೇಕು ಅಂತ ಅನ್ನೋದಾದ್ರೆ ಟೋಟಲ್ ವರ್ಕ್ 24 ಮನೆ ಇದೆ. ಈ 24 ಮನೆಗಳನ್ನು ಕಟ್ಟೋದಕ್ಕೆ 3 1 3 8 24. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಎ ಮತ್ತು ಬಿ ಒಟ್ಟಿಗೆ 12 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. ಬಿ ಮಾತ್ರ 30 ದಿನಗಳಲ್ಲಿ ಅದನ್ನು ಮುಗಿಸಬಹುದು. ಎ ಒಬ್ಬರೇ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸಬಹುದು? ಓಕೆ. ಎ ಮತ್ತು ಬಿ ಸೇರಿ ಆ ಕೆಲಸ ಮಾಡಿದ್ರ 12 ದಿನದಲ್ಲಿ ಮುಗಿಸ್ತಾರ. ಬಿ ಮಾತ್ರ ಅದನ್ನ 30 ದಿನದಲ್ಲಿ ಮುಗಿಸ್ತಾನ. ಇವಾಗ ಎ ಒಬ್ಬನ ಮಾಡಿದ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾನ ಆ ಕೆಲಸನ ಅಂತ ಕ್ವಶನ್ ಆಗೈತಿ. 12 ಮತ್ತು 30ರ LCM ಎಷ್ಟು? 60. ಒಮ್ಮೆ ಹಿಡಿಯೋ ಹೇಗಂತ ಇನ್ನೊಮ್ಮೆ ಹೇಳ್ಬಿಡ್ತೀನಿ. 12 ಮತ್ತು 30ರ LCM 3 ಯಾವ ಒಂದು ಕಾಮನ್ ನಂಬರ್ ಇಂದ ಭಾಗ ಆಗ್ತಾವು? 3ರಿಂದ ಭಾಗ ಆಗ್ತಾವ. 3 4 12, 3 10 6ರಿಂದ ಭಾಗ ಆಗ್ತೈತಿ. ಇರ್ಲಿ. 4 ಮತ್ತು 10 ಯಾವುದರಿಂದ ಭಾಗ ಆಗುತ್ತೆ? 2ರಿಂದ ಭಾಗ ಆಗುತ್ತೆ. 2 2 4, 2 5 10. 2 ಮತ್ತು 5 ಒಂದನ್ನು ಹೊರತುಪಡಿಸಿದರೆ ಯಾವ ಒಂದು ಕಾಮನ್ ನಂಬರ್ ಇಂದನೂ ಭಾಗ ಆಗಲ್ಲ. ಸೊ 2 ತಗೊಂತೀನಿ ಹೊರಗಡೆ. 2 1 5 5, 5 ತಗೊಳ್ತೀನಿ ಹೊರಗಡೆ. LCM ಇವುಗಳ ಪ್ರಾಡಕ್ಟ್ ಆಗಿರುತ್ತೆ. 3 2 6, 6 2 12, 12 5 60. 12 ಮತ್ತು 30ರ LCM 60. ಎ ಮತ್ತು ಬಿ ಸೇರಿ 60 ಮನೆಗಳನ್ನ 12 ದಿನದಲ್ಲಿ ಕಟ್ತಾ ಇದ್ದಾರೆ ಅಂತ ಅಂದ್ರೆ ಪ್ರತಿದಿನಕ್ಕೆ 5 ಮನೆ ಕಟ್ತಾರೆ ಅಂತ ಅರ್ಥ. ಬಿ ಒಬ್ಬನೇ 60 ಮನೆಗಳನ್ನ 30 ದಿನದಲ್ಲಿ ಕಟ್ತಾ ಇದ್ದಾನೆ ಅಂತಂದ್ರೆ ಪ್ರತಿದಿನಕ್ಕೆ 2 ಮನೆ ಕಟ್ತಾನೆ ಅಂತ ಅರ್ಥ. ಬಿಗೆ ಪ್ರತಿದಿನಕ್ಕೆ 2 ಮನೆ ಕಟ್ಟೋ ಕೆಪಾಸಿಟಿ ಇದೆ. ಬಟ್ ಎ ಮತ್ತು ಬಿ ಸೇರಿ 5 ಮನೆ ಕಟ್ತಾ ಇದ್ದಾರೆ ಅಂತಂದ್ರೆ ಇನ್ನುಳಿದ 3 ಮನೆಗಳನ್ನ ಎ ಕಟ್ತಾ ಇದ್ದಾನೆ ಅಂತ ಅರ್ಥ. 3 ಮನೆ ಕಟ್ಟೋದಕ್ಕೆ ಎಗೆ 1 ದಿನ ಬೇಕಾದ್ರೆ 60 ಮನೆ ಕಟ್ಟೋದಕ್ಕೆ 3 1 3 2 20 ದಿನ ತಗೊಳ್ತಾನೆ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ಓಕೆ, ಇಲ್ಲಿಗೆ ಸಿಂಪಲ್ ಕ್ವಶನ್ಸ್ ಮುಗಿದು ಈಗ ಟೈಪ್ 2 ಕ್ವಶನ್ಸ್ ಬೇಸ್ಡ್ ಆನ್ ವೇಜ್. ಕೆಲಸ ಅಂತೂ ಮಾಡಿದ್ರು. ಈಗ ನಾವು ಅವ್ರಿಗೆ ವೇತನ ಕೊಡಬೇಕು. ವೇತನವನ್ನ ಯಾವ ಆಧಾರದ ಮೇಲೆ ನಾವು ಕೊಡ್ತೀವಿ ಅಂತ ಅನ್ನೋದಾದ್ರೆ ಅವ್ರು ಎಷ್ಟು ದಿನ ಕೆಲಸ ಮಾಡಿದ್ದಾರೆ ಅನ್ನೋದರ ಆಧಾರದ ಮೇಲೆ ಮತ್ತು ಪ್ರತಿದಿನಕ್ಕೆ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದ್ರ ಮೇಲೆ. ಆ ಪ್ರತಿದಿನಕ್ಕೆ ಅವ್ರು ಮಾಡೋ ಕೆಲಸನೇ ನಾವು ಎಫಿಷಿಯನ್ಸಿ ಅಂತ ಕರಿತೀವಿ. ಒಂದೇ ಕೆಲಸನ ಒಬ್ಬ ವ್ಯಕ್ತಿ 5 ದಿನದಲ್ಲಿ ಮಾಡ್ತಾ ಇದ್ರೆ ಇನ್ನೊಬ್ಬವ 10 ದಿನದಲ್ಲಿ ಮಾಡ್ತಾ ಇದ್ರೆ ಮೊದಲು ಮಾಡ್ದವ ಹೇಳ್ಬಿಡ್ತೀನಿ
ಎ ಅನ್ನೋ 5 ದಿನದಲ್ಲಿ ಒಂದ್ ಕೆಲಸ ಮಾಡ್ತಾ ಇದ್ದಾನ, ಬಿ ಅನ್ನೋ 10 ದಿನದಲ್ಲಿ ಅದೇ ಕೆಲಸನ ಮಾಡ್ತಾ ಇದ್ದಾನ. ಇವನು 10 ದಿನ ತಗೊಳ್ಳೋದನ್ನ ಅವ 5 ದಿನದಲ್ಲಿ ಮುಗಿಸ್ತಾ ಇದ್ದಾನೆ ಅಂತಂದ್ರ ಎ ಅನ್ನೋನು ಬಿ ಗಿಂತ ಎಫಿಷಿಯಂಟ್ ಆಗಿದ್ದಾನೆ ಅಂತ ಅರ್ಥ. ಅದಕ್ಕೋಸ್ಕರ ಅವನು ಕಡಿಮೆ ಟೈಮ್ ತಗೊಳ್ತಾ ಇದ್ದಾನೆ. ಸೊ ಇದರ ಅರ್ಥ ಏನು? ಟೈಮ್ ಅನ್ನೋದು ಎಫಿಷಿಯನ್ಸಿಗೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇರುತ್ತೆ. ಅವ ಟೈಮ್ ಜಾಸ್ತಿ ತಗೊಳ್ತಾ ಇದ್ದಾನೆ ಅಂತಂದ್ರೆ ಅವ್ನಿಗೆ ಎಫಿಷಿಯನ್ಸಿ ಕಡಿಮೆ ಇದೆ ಅಂತ ಅರ್ಥ. ಅವ್ನಿಗೆ ಎಫಿಷಿಯನ್ಸಿ ಜಾಸ್ತಿ ಇದೆ ಅಂತಂದ್ರೆ ಆ ಕೆಲಸ ಮಾಡ್ಲಿಕ್ಕೆ ಅವ್ನು ಟೈಮ್ ಕಡಿಮೆ ತಗೊಳ್ತಾನೆ ಅಂತ ಅರ್ಥ. ಸೊ ಎಫಿಷಿಯನ್ಸಿ ಅನ್ನೋದು ಯಾವಾಗ್ಲೂ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಟೈಮ್. ಅವ್ನು ತಗೊಳ್ಳೋ ಟೈಮ್ಗೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ. ಟೈಮ್ ಕಾನ್ಸ್ಟೆಂಟ್ ಇದ್ದಾಗ ನಾವು ವೇತನವನ್ನ ಯಾವ ಆಧಾರದ ಮೇಲೆ ಕೊಡಬೇಕು? ಟೈಮ್ ಕಾನ್ಸ್ಟೆಂಟ್ ಇದ್ದಾಗ ಅವ್ರ ಎಫಿಷಿಯನ್ಸಿ ಎಷ್ಟಿದೆ, ಪ್ರತಿದಿನಕ್ಕೆ ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಅನ್ನೋದರ ಆಧಾರದ ಮೇಲೆ ಅವ್ರಿಗೆ ನಾವು ವೇತನ ಕೊಡಬೇಕು. ಎಫಿಷಿಯನ್ಸಿ ಕಾನ್ಸ್ಟೆಂಟ್ ಇದ್ದಾಗ ಅವನಿಗೂ ಕೆಪಾಸಿಟಿ ಅಷ್ಟೇ ಇದೆ, ನನಗೂ ಕೆಪಾಸಿಟಿ ಅಷ್ಟೇ ಇದೆ ಅಂತ ಇದ್ದಾಗ ನಾವು ವೇತನವನ್ನ ಅವ್ರು ಎಷ್ಟು ದಿನ ಕೆಲಸ ಮಾಡಿದ್ದಾರೆ ಅನ್ನೋದರ ಆಧಾರದ ಮೇಲೆ ಕೊಡಬೇಕು. ಇಲ್ಲಿ ಎಫಿಷಿಯನ್ಸಿನೂ ಕಾನ್ಸ್ಟೆಂಟ್ ಇದೆ, ಟೈಮ್ ಕೂಡ ಕಾನ್ಸ್ಟೆಂಟ್ ಇದೆ ಅಂದಾಗ ಅವ್ರಿಗೆ ನಾವು ಸ್ಯಾಲ್ರಿನ ವೇತನನ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇದಷ್ಟೇ. ಇದರ ಆಧಾರದ ಮೇಲೆ ಈ ಟೈಪ್ ನಲ್ಲಿ ಕ್ವಶನ್ಸ್ಗಳು ಫ್ರೇಮ್ ಆಗ್ತಾವೆ. ಮೊದಲನೇ ಕ್ವಶನ್, ರಾಮ್, ಶ್ಯಾಮ್ ಮತ್ತು ಮೋಹನ್ ಅವರು ಕ್ರಮವಾಗಿ 20 ದಿನ, 25 ದಿನ ಮತ್ತು 30 ದಿನಗಳಲ್ಲಿ ಕೆಲಸವನ್ನು ಮಾಡಬಹುದು. ಅವರು ಒಟ್ಟಾಗಿ ಆ ಕೆಲಸವನ್ನು ಮುಗಿಸಿದರು ಮತ್ತು 3700 ಕೂಲಿಯಾಗಿ ಪಡೆದರು. ಅದರಲ್ಲಿ ಮೋಹನನ ಪಾಲು ಎಷ್ಟು? ರಾಮಗೆ ಎಷ್ಟು ಕೆಪಾಸಿಟಿ ಐತಿ ಆ ಕೆಲಸ ಮಾಡೋದು? 20 ದಿನದಿಂದ ಮುಗಿಸೋ ಕೆಪಾಸಿಟಿ ಐತಿ. ಶ್ಯಾಮನಿಗೆ 25 ದಿನದಲ್ಲಿ ಆ ಕೆಲಸ ಮುಗಿಸೋ ಕೆಪಾಸಿಟಿ ಐತಿ. ಮತ್ತು ಮೋಹನ್ಗೆ 30 ದಿನದಲ್ಲಿ ಆ ಕೆಲಸ ಮುಗಿಸೋ ಕೆಪಾಸಿಟಿ ಐತಿ. ಇವಾಗ ಅವ್ರು 3 ಜನ ಸೇರಿ ಒಂದ್ ಕೆಲಸ ಮಾಡ್ತಾ ಇದಾರ, ಆ ಕೆಲಸ ಮುಗಿಸ್ತಾರೆ ಕೂಡ. 20, 25 ಮತ್ತು 30ರ LCM ಎಷ್ಟು ನೋಡ್ಬಿಡೋಣ. 20, 25, 30ರ LCM. ಈ ಮೂರನ್ನು ಭಾಗ ಆಗಿಸೋ ಸಂಖ್ಯೆ 5. 5 4 20, 5 5 25, 5 6 30. ಈ ಮೂರು ಸಂಖ್ಯೆ ಯಾವ ಒಂದು ಕಾಮನ್ ನಂಬರ್ ಇಂದನೂ ಭಾಗ ಆಗಲ್ಲ. ಬಟ್ 4 ಮತ್ತು 6 2ರಿಂದ ಭಾಗ ಆಗುತ್ತೆ. 2 2 4, 5 ಹೇಗಿದೆಯೋ ಹಾಗೆ ಇಟ್ಕೊಳ್ತೀನಿ. 2 3 6. ಈ ಮೂರು ಸಂಖ್ಯೆ ಒಂದನ್ನು ಹೊರತುಪಡಿಸಿದರೆ ಯಾವ ಸಂಖ್ಯೆಯಿಂದನೂ ಭಾಗ ಆಗಲ್ಲ. ಸೊ ಒಂದೊಂದೇ ಸಂಖ್ಯೆನ ಆಚೆ ತಗೊಳ್ತೀನಿ. 5 5 3 3, 5 5 1 3 3, 3 1 3. LCM ಎಷ್ಟಾಯ್ತು? 5 2 10, 10 2 20, 25 100, 100 3 300. LCM 300. ಅಂದ್ರೆ 300 ಮನೆ ಕಟ್ತಾರೆ ಅಂತ ಇಟ್ಕೊಳ್ಳೋಣ. ಆರ್ಗೆ ಇರೋ ಕೆಪಾಸಿಟಿ ಏನು? 300 ಮನೆಗಳನ್ನ 20 ದಿನದಲ್ಲಿ ಅವ್ರು ಕಟ್ಬೋದು. ಅಂದ್ರೆ ಪ್ರತಿದಿನಕ್ಕೆ 15 ಮನೆ ಕಟ್ತಾನೆ ಅಂತ ಅರ್ಥ. 20 15 300. ಶ್ಯಾಮನ್ಗೆ 300 ಮನೆಗಳನ್ನ 25 ದಿನದಲ್ಲಿ ಕಟ್ತಾನೆ ಅಂತಂದ್ರೆ ಪ್ರತಿದಿನಕ್ಕೆ ಅವನು 12, ಪ್ರತಿದಿನಕ್ಕೆ 12 ಮನೆ ಕಟ್ತಾನೆ ಅಂತ ಅರ್ಥ. 25 12 300. ಮೋಹನನ್ಗೆ 300 ಮನೆಗಳನ್ನ 30 ದಿನದಲ್ಲಿ ಕಟ್ತಾ ಇದ್ದಾನೆ ಅಂತಂದ್ರೆ ಪ್ರತಿದಿನಕ್ಕೆ 10 ಮನೆ ಕಟ್ತಾನೆ ಅಂತ ಅರ್ಥ. 30 10 300. ಇಲ್ಲಿ ಪ್ರತಿದಿನದ ಕೆಪಾಸಿಟಿ ನೋಡಿ. ಈಗ ಅವ್ರು 3 ಜನ ಸೇರಿ 300 ಮನೆ ಕಟ್ಟಿದಾರ. ಬಟ್ ಪ್ರತಿದಿನದ ಕೆಪಾಸಿಟಿ ನೋಡಿ, ಆರ್ಗೆ ಒಂದು ದಿನದಲ್ಲಿ ಮಾಡೋ ಕೆಪಾಸಿಟಿ ಎಷ್ಟಿದೆ? 15 ಮನೆ ಅವ್ನು ಕಟ್ಬೋದು. ಶ್ಯಾಮ 12 ಮನೆ ಕಟ್ಬೋದು. ಮೋಹನ್ 10 ಮನೆ ಕಟ್ಬೋದು. ಇಲ್ಲಿ ಆರ್ಗೆ ರಾಮನ್ಗೆ ಕೆಪಾಸಿಟಿ ಜಾಸ್ತಿ ಇದೆ. ಸೊ ಅವ್ನಿಗೆ ಜಾಸ್ತಿ ನಾವು ಸ್ಯಾಲ್ರಿ ಕೊಡ್ಬೇಕು. ಅದಾದ ನಂತರ ಶ್ಯಾಮನ್ಗೆ ಜಾಸ್ತಿ ಸ್ಯಾಲ್ರಿ ಕೊಡ್ಬೇಕು. ಅದಾದ ನಂತರ ಮೋಹನ್ ಕೊಡಬೇಕು. ಒಟ್ಟು ಇವ್ರ ಎಫಿಷಿಯನ್ಸಿಗಳ ಮೊತ್ತ ಎಷ್ಟು? 15 12 27, 27 10 37. ಈ 37 ಎಫಿಷಿಯನ್ಸಿಗೆ 3700 ಅವರು ವೇತನವಾಗಿ ತಗೊಂಡಿದ್ದಾರೆ. ನಮ್ಗೆ ಕೇಳಿರೋದು ಯಾರ್ದು? ಮೋಹನಂದ್ ಪಾಲ್ ಎಷ್ಟು ಅಂತ ಕೇಳಿದಾರೆ. ಮೋಹನಂದ್ ಎಫಿಷಿಯನ್ಸಿ 10 ಇದೆ. ಹಾಗಾದ್ರೆ 10 ಎಫಿಷಿಯನ್ಸಿ ಇರೋಂಗೆ ಎಷ್ಟು ಕೊಡ್ಬೇಕು? 37 1 37 1 2 0 2 0, 100 × 10 1000. ಸೊ ಆಪ್ಷನ್ ಎ 1000 ಇಸ್ ದಿ ರೈಟ್ ಆನ್ಸರ್. ಇದನ್ನ ನಾವು ರೇಷಿಯೋ ಮೆಥಡ್ ಮೂಲಕನಾದ್ರೂ ಮಾಡಬಹುದು. ಅದನ್ನು ತೋರಿಸ್ಬಿಡ್ತೀನಿ. ಓಕೆ, ಅವ್ರು ತಗೊಳ್ಳೋ ಟೈಮ್ ರೇಷಿಯೋ ಏನಿದೆ? ರಾಮ 20 ದಿನದಲ್ಲಿ ಮುಗಿಸ್ಬಲ್ಲ, ಶ್ಯಾಮ 25 ದಿನದಲ್ಲಿ ಮುಗಿಸ್ಬಲ್ಲ ಕೆಲಸನ, ಮತ್ತು ಮೋಹನ್
30 ದಿನದಲ್ಲಿ ಆ ಕೆಲಸ ಮುಗಿಸ್ಬಲ್ಲ. ಇವಾಗ 3 ಜನ ಸೇರಿ ಕೆಲಸ ಮಾಡಿದಾರ, ಅವರ ಟೈಮ್ ರೇಷಿಯೋ 5 4 20, 5 5 25, 5 6 30, 4:5:6. ಬಟ್ ಎಫಿಷಿಯನ್ಸಿ ಟೈಮ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ಸೊ ಇದು 1/4, 1/5, 1/6 ತಗೊಂಡು ಆಮೇಲೆ ಅದನ್ನ LCM ತಗೊಂಡು ಅಷ್ಟೆಲ್ಲ ಮಾಡೋ ಬದಲಾಗಿ ಆರಾಮಾಗಿ ಹೇಗೆ ಕಂಡುಹಿಡ್ಕೋಬಹುದು ಅಂದ್ರೆ, ರಾಮನ ಎಫಿಷಿಯನ್ಸಿ ವ್ಯಾಲ್ಯೂ ಕಂಡುಹಿಡಬೇಕಂತಂದ್ರೆ ಶ್ಯಾಮ ಮತ್ತು ಮೋಹನ ಟೈಮ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಶ್ಯಾಮಂದು ಎಫಿಷಿಯನ್ಸಿ ಕಂಡುಹಿಡ್ಕೋಬೇಕಾದ್ರೆ ರಾಮಂದು ಮತ್ತು ಮೋಹನಂದು ಟೈಮ್ ರೇಷಿಯೋನ ಮಲ್ಟಿಪ್ಲೈ ಮಾಡಬೇಕು. 6 4 24. ಮೋಹನಂದು ಎಫಿಷಿಯನ್ಸಿ ವ್ಯಾಲ್ಯೂ ನಾವು ಕಂಡುಹಿಡ್ಕೋಬೇಕಾದ್ರೆ ರಾಮಂದು ಮತ್ತು ಶ್ಯಾಮಂದು ಟೈಮ್ ರೇಷಿಯೋನ ಮಲ್ಟಿಪ್ಲೈ ಮಾಡಬೇಕು. 5 4 20. ಇದು ರಾಮ ಮತ್ತು ಶ್ಯಾಮ ಮತ್ತು ಮೋಹನಂದ್ ಎಫಿಷಿಯನ್ಸಿ ರೇಷಿಯೋ. 2 15, 2 12, 2 10. ಇನ್ ಮತ್ತೆ ಯಾವ ಸಂಖ್ಯೆಯಿಂದನೂ ಇವು ಒಂದನ್ನು ಹೊರತುಪಡಿಸಿ ಕಾಮನ್ ಕಟ್ತಾ ಹೋಗಲ್ಲ. ಸೊ ಅವರ ರೇಷಿಯೋ, ಅವರ ಎಫಿಷಿಯನ್ಸಿ ರೇಷಿಯೋ 15:12:10. ಈ ರೇಷಿಯೋಗಳ ಮೊತ್ತ 15 + 12 27, 27 + 10 37. ಈ 37 ಎಫಿಷಿಯನ್ಸಿ ಇರೋದಕ್ಕೆ ಅವ್ರು ಕೊಟ್ಟಿರೋ ಕೂಲಿ 3700. ಅದರಲ್ಲಿ ಮೋಹನಂದು ಎಫಿಷಿಯನ್ಸಿ 10 ಇದೆ. 37 1 37 100 11000. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಯಾವ ಮೆಥಡ್ ಇಂದ ಮಾಡಿದ್ರು ಆನ್ಸರ್ ಸೇಮ್ ಬರುತ್ತೆ. ಮುಂದಿನ ಪ್ರಶ್ನೆ ನಮ್ದು, A and B can dig a pond in 10 days and 15 days respectively. ಕನ್ನಡದಲ್ಲಿ ಓದ್ತೀನಿ. ಎ ಮತ್ತು ಬಿ ಕ್ರಮವಾಗಿ 10 ದಿನಗಳು ಮತ್ತು 15 ದಿನಗಳಲ್ಲಿ ಕೊಳವನ್ನು ಅಗೆಯಬಹುದು. ಅಗೆಯುವ ಒಟ್ಟು ವೆಚ್ಚ 4500 ಆಗಿದ್ದರೆ ಬಿ ಎಷ್ಟು ಹಣವನ್ನು ಪಡೆಯುತ್ತಾನೆ? ಓಕೆ, ಎ ಒಂದು ಕೊಳವನ್ನ 10 ದಿನದಲ್ಲಿ, ಬಿ ಅದೇ ಕೊಳವನ್ನ 15 ದಿನದಲ್ಲಿ ಅಗೆಯುವ ಕೆಪಾಸಿಟಿ ಐತಿ. ಇವಾಗ ಅವರಿಬ್ಬರು ಸೇರಿ ಕೊಳವನ್ನ ಅಗದಿದ್ದಾರ, 4500 ಕೂಲಿಯಾಗಿ ಪಡೆದಿದ್ದಾರ. ಅದರ ಬಿಗೆ ಎಷ್ಟು ಕೊಡ್ಬೇಕಂತ ಕೇಳಿದಾರ. 10 ಮತ್ತು 15ರ LCM ಎಷ್ಟು? 30. 10 3 30, 15 2 30. ಈ 30 ಅನ್ನೋದು 30 ಮೀಟರ್ ಕೊಳ ಅಂತ ತಿಳ್ಕೊಳ್ಳೋದಾದ್ರೆ ಎ ಅನ್ನೋನು 10 ದಿನದಲ್ಲಿ 30 ಮೀಟರ್ ಅಗಿತಾ ಇದ್ದಾನೆ ಅಂತಂದ್ರೆ ಪ್ರತಿದಿನಕ್ಕೆ 3 ಮೀಟರ್ ಅಗಿತಾನೆ ಅಂತ ಅರ್ಥ. ಬಿ ಅನ್ನೋನು 30 ಮೀಟರ್ ಕೊಳವನ್ನ 15 ದಿನದಲ್ಲಿ ಅಗಿತಾ ಇದ್ದಾನೆ ಅಂತಂದ್ರೆ ಪ್ರತಿದಿನಕ್ಕೆ 2 ಮೀಟರ್ ಅಗಿತಾನೆ ಅಂತ ಅರ್ಥ. ಇಲ್ಲಿ ಬಿಗಿಂತ ಎದು ಎಫಿಷಿಯನ್ಸಿ ಜಾಸ್ತಿ ಇದೆ, ಅಂದ್ರೆ ಪ್ರತಿದಿನಕ್ಕೆ ಕೆಲಸ ಮಾಡೋ ಕೆಪಾಸಿಟಿ ಜಾಸ್ತಿ ಇದೆ. ಎ ಮತ್ತು ಬಿ ಪ್ರತಿದಿನಕ್ಕೆ ಮಾಡೋ ಕೆಲಸದ ಕೆಪಾಸಿಟಿ ಎಷ್ಟು, ಎಫಿಷಿಯನ್ಸಿ ಎಷ್ಟು? 5. ಈ 5 ಎಫಿಷಿಯನ್ಸಿಗೆ ಅವರಿಗೆ ಕೊಟ್ಟಂತ ವೇಜ್ ಎಷ್ಟು? 4500. ನಮಗ್ ಬಿದ್ ಕೇಳಿದಾರ. ಬಿದ್ ಎಫಿಷಿಯನ್ಸಿ ಎಷ್ಟಿದೆ? 2 ಇದೆ. 5 1 5 9 2 0 0 ಮತ್ತೆ 2 18 2 0 0. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನಮ್ಮ ಮುಂದಿನ ಪ್ರಶ್ನೆ, ರಹೀಂ, ಕರೀಂ ಮತ್ತು ಡೇವಿಡ್ ಒಂದು ಕೆಲಸವನ್ನು ಮುಗಿಸಿದರು. ರಹೀಂ 2ನೇ ಒಂದು ಕೆಲಸವನ್ನು ಮುಗಿಸಿದರೆ, ಕರೀಂ 3ನೇ ಒಂದು ಕೆಲಸವನ್ನು ಮುಗಿಸಿದರೆ ಮತ್ತು ಡೇವಿಡ್ ಉಳಿದಿದ್ದನ್ನು ಮುಗಿಸಿದರೆ ಒಟ್ಟು ಕೆಲಸಕ್ಕೆ ಖರ್ಚಾದ 1200ರಲ್ಲಿ ಕರೀಂ ಎಷ್ಟು ಗಳಿಸುತ್ತಾರೆ? ಓಕೆ, ನಾವಾಗಲೇ ಹೇಳಿದ್ದೆ, ಫ್ರಾಕ್ಷನ್ ಅಲ್ಲಿ ಕೆಲಸ ಕೊಟ್ಟಾಗ ಡಿನಾಮಿನೇಟರ್ ಅನ್ನೋದು ಒಟ್ಟು ಕೆಲಸ ಆಗಿರುತ್ತೆ, ಛೇದ ಅನ್ನೋದು ಒಟ್ಟು ಕೆಲಸವನ್ನ ಸೂಚಿಸುತ್ತೆ. ಇಲ್ಲಿ ಸ್ವಲ್ಪ ನಾವು ಅಬ್ಸರ್ವ್ ಮಾಡಿದಾಗ ಈ ಫ್ರಾಕ್ಷನ್ ಅಲ್ಲಿ ಒಟ್ಟು ಕೆಲಸ 2 ಇದೆ, ಈ ಫ್ರಾಕ್ಷನ್ ಅಲ್ಲಿ ಒಟ್ಟು ಕೆಲಸ 3 ಇದೆ. ಹಾಗಿರಬಾರ್ದು. ಒಟ್ಟು ಕೆಲಸ ಯಾವಾಗಲೂ ಸೇಮ್ ಇರಬೇಕು. ಸೇಮ್ ಇಲ್ಲ ಅಂತಂದ್ರೆ ಸೇಮ್ ಮಾಡ್ಕೋಬೇಕು. ಇವಂದು 1/2 ಇದೆ, ಇವಂದು 1/3 ಇದೆ. ಸೇಮ್ ಮಾಡ್ಕೊಳ್ಳೋದು ಹೇಗೆ? ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಇಲ್ಲಿ 3ಅನ್ನ ಮಲ್ಟಿಪ್ಲೈ ಮಾಡಿದರೆ, ಈ ಫ್ರಾಕ್ಷನ್ಗೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ 2ಅನ್ನ ಮಲ್ಟಿಪ್ಲೈ ಮಾಡಿದರೆ ಸೇಮ್ ಆಗುತ್ತೆ. 3 3. ಒಂದು ನಿಮಿಷ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು, ಅಂದಾಗ ಮಾತ್ರ ಅದು ಸೇಮ್ ಆಗೋದು. ಈ ಫ್ರಾಕ್ಷನ್ 1/3 ಇದೆ, ನ್ಯೂಮರೇಟರ್ಗೂ 2ಅನ್ನ ಮಲ್ಟಿಪ್ಲೈ ಮಾಡ್ತೀನಿ, ಡಿನಾಮಿನೇಟರ್ಗೂ 2ಅನ್ನ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಇದೇನಾಗುತ್ತೆ? 3 1 3, 3 2 6.
2 ಒಂದ್ಲೆ 2, 3 ಎರಡ್ಲೆ 6. ಒಟ್ಟು ಕೆಲಸ ಸೇಮ್ ಆಯ್ತಾ? ಹಿಂಗೆ ಮಲ್ಟಿಪ್ಲೈ ಮಾಡಿದ್ರೆ ವ್ಯಾಲ್ಯೂ ಚೇಂಜ್ ಆಗಲ್ಲ. ಯಾಕೆ ಆಗಲ್ಲ ಅಂತಂದ್ರೆ ಫ್ರಾಕ್ಷನ್ ಸೇಮ್ ಉಳಿಯುತ್ತೆ. ಈಗ 1/2 ಇದೆ, ನಾ ಇಲ್ಲೂ 4ರಿಂದ ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲೂ 4ರಿಂದ ಮಲ್ಟಿಪ್ಲೈ ಮಾಡ್ತೀನಿ. 4 ಒಂದೇ 4, 4 ಎರಡ್ಲೆ 8, ಮತ್ತೆ ಕಡ್ತಾ ಹೊಡೆದಾಗ 4 ಒಂದ್ಲೆ 4 ಎರಡ್ಲೆ ವ್ಯಾಲ್ಯೂ ಸೇಮ್ ಬರುತ್ತೆ. ಮೊದಲು 1/2 ಇತ್ತು, ಈಗ 1/2 ಇತ್ತು. ಸೊ ನಾವು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ನಲ್ಲಿ ಯಾವುದೇ ಸಂಖ್ಯೆಯನ್ನ ಮಲ್ಟಿಪ್ಲೈ ಮಾಡಬಹುದು, ವ್ಯಾಲ್ಯೂ ಚೇಂಜ್ ಆಗಲ್ಲ. ಓಕೆ, ರಹೀಂ ಒಟ್ಟು ಕೆಲಸದ 3 ಭಾಗ ಮಾಡ್ತಾ ಇದ್ದಾನೆ. ಕರೀಂ ಒಟ್ಟು ಕೆಲಸದ 2 ಭಾಗ ಮಾಡ್ತಾ ಇದ್ದಾನೆ. 6ರಲ್ಲಿ ಇವ 3 ಭಾಗ ಮಾಡಿದ, 6ರಲ್ಲಿ ಇವ 2 ಭಾಗ ಮಾಡಿದ. 3 + 2 5, ಉಳಿದಿದ್ದು 6ರಲ್ಲಿ 1 ಭಾಗ. ಈ 6ರಲ್ಲಿ 1 ಭಾಗನ ಡೇವಿಡ್ ಮಾಡ್ತಾನ. ಕೇಳಿರೋದೇನು? ಒಟ್ಟು ಕೆಲಸಕ್ಕೆ ಖರ್ಚಾದ 1200ರಲ್ಲಿ ಕರೀಂ ಎಷ್ಟು ಗಳಿಸುತ್ತಾರೆ? ಓಕೆ, ಈ 6 ಕೆಲಸಕ್ಕೆ ಅವ್ರು ತಗೊಂಡ ವೇಜ್ ಎಷ್ಟು? 1200. ಕೇಳಿರೋದು ಯಾರ್ದು? ಕರೀಮನ್ ಕೇಳಿದ್ದಾರ. 2 ಕೆಲಸ ಮಾಡಿದ ಕರೀಮಗ ಎಷ್ಟು ವೇಜ್ ಸಿಗುತ್ತೆ ಅಂತ. 6 ಒಂದ್ಲೆ 6 ಎರಡ್ಲೆ 12, 2 ಎರಡ್ಲೆ 4, 400. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನಮ್ಮ ಮುಂದಿನ ಪ್ರಶ್ನೆ. ರಾಮ್ 3ನೇ 1 ಕೆಲಸ, ಶ್ಯಾಮ್ 5ನೇ 2 ಕೆಲಸ ಮತ್ತು ಉಳಿದ ಕೆಲಸವನ್ನು ಮೋಹನ್ ಮಾಡಿದರು. ಒಟ್ಟು ಕಾಮಗಾರಿಗೆ 1350 ರೂಪಾಯಿ ಪಡೆದರು. ಮೋಹನನ ಕೂಲಿ ಎಷ್ಟು? ಇದು ಪ್ರೀವಿಯಸ್ ಕ್ವಶನ್ ಅಂತೆ ಇದೆ, ಇದನ್ನ ನೀವೇ ಟ್ರೈ ಮಾಡಿ. ಮುಂದಿನ ಪ್ರಶ್ನೆ. ಎ, ಬಿ ಮತ್ತು ಸಿ 575ಕ್ಕೆ ಒಂದು ಕೆಲಸವನ್ನು ಮಾಡುತ್ತಾರೆ. ಎ ಮತ್ತು ಸಿಗಳು 19/23 ಕೆಲಸವನ್ನು ಒಟ್ಟಿಗೆ ಮುಗಿಸುತ್ತಾರೆ. ಬಿಗೆ ಪಾವತಿಸುವ ಮೊತ್ತ ಎಷ್ಟು? ತುಂಬಾ ಸಿಂಪಲ್ ಇದೆ. ಎ ಮತ್ತು ಸಿ ಸೇರಿ ಒಟ್ಟು ಕೆಲಸ 23ರಲ್ಲಿ 19 ಮಾಡ್ತಾರ, ಎ ಮತ್ತು ಸಿ ಸೇರಿ. ಹಾಗಾದ್ರೆ ಬಿ ಎಷ್ಟು ಕೆಲಸ ಮಾಡ್ತಾನ? ಇನ್ನುಳಿದ 4 ಭಾಗನ ಬಿ ಮಾಡ್ತಾನ. ಈ 23 ಕೆಲಸಕ್ಕೆ ಅವ್ರಿಗೆ ಕೊಟ್ಟ ಸ್ಯಾಲ್ರಿ ಎಷ್ಟು? 575 ಕೂಲಿಯಾಗಿ ತಗೊಂತಾರ. ಕೇಳಿರೋದು ಯಾರ್ದು? ಬಿದ್ ಕೇಳ್ಯಾರ. ಬಿ 23ರಲ್ಲಿ 4 ಕೆಲಸ ಮಾಡಿದಾನ. ಹಂಗಾರೆ ನಾವು ಪಡೆದುಕೊಂಡಂತ ಕೂಲಿ ಎಷ್ಟು? 23 ಒಂದ್ಲೆ 23 ಎರಡ್ಲೆ 46, 11 ಉಳಿತು, 23 5ಲೆ 115, 25 4ಲೆ 100. ಸೊ ಬಿಗೆ ಪಾವತಿಸುವ ಮೊತ್ತ ಆಪ್ಷನ್ ಬಿ 100. ಮುಂದಿನ ಪ್ರಶ್ನೆ. 3 ವ್ಯಕ್ತಿಗಳು 1200ಕ್ಕೆ ಕೆಲಸವನ್ನು ಪೂರ್ಣಗೊಳಿಸಲು ಕೈಗೊಳ್ಳುತ್ತಾರೆ. ಮೊದಲ ವ್ಯಕ್ತಿ 8 ದಿನಗಳಲ್ಲಿ, 2ನೇ ವ್ಯಕ್ತಿ 12 ದಿನಗಳಲ್ಲಿ ಮತ್ತು 3ನೇ ವ್ಯಕ್ತಿ 16 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು. ಅವರು 4ನೇ ವ್ಯಕ್ತಿಯ ಸಹಾಯದಿಂದ ಕೆಲಸವನ್ನು 3 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. 4ನೇ ವ್ಯಕ್ತಿ ಎಷ್ಟು ಮೊತ್ತ ಪಡೆಯುತ್ತಾನೆ? ಓಕೆ, 3 ವ್ಯಕ್ತಿಗಳಲ್ಲಿ ಮೊದಲನೇವರು ಯಾರು? ಎ ಅಂತ ತಗೊಳ್ಳೋಣ. ಈ ಎ ಅನ್ನೋನು 8 ದಿನದಲ್ಲಿ ಕೆಲಸ ಮಾಡೋ ಕೆಪಾಸಿಟಿ ಐತಿ. 2ನೇ ವ್ಯಕ್ತಿ ನಾವು ಬಿ ಅಂತ ತಗೊಳ್ಳೋಣ. ಈ ಬಿಗೆ 12 ದಿನದಲ್ಲಿ ಕೆಲಸವನ್ನು ಮುಗಿಸೋ ಕೆಪಾಸಿಟಿ ಐತಿ. 3ನೇ ವ್ಯಕ್ತಿ ಸಿ ಅಂತ ತಗೊಳ್ಳೋಣ. ಈ ಸಿಗೆ 16 ದಿನದಲ್ಲಿ ಕೆಲಸ ಮುಗಿಸೋ ಕೆಪಾಸಿಟಿ ಐತಿ. ಇವ್ರು ಏನ್ ಮಾಡಿದ್ರ ಅಂದ್ರ 3 ಜನ ಕೆಲಸ ಮಾಡುವಾಗ ಇನ್ನೊಬ್ಬನ್ ತಗೊಳ್ತಾರ, ಅವ ಡಿ. ಈ 3 ಜನ ಸೇರಿ ಕೆಲಸ ಮಾಡಿದಾಗ ಆ ಕೆಲಸನ ಅವ್ರು 3 ದಿನದಲ್ಲಿ ಮುಗಿಸ್ಬಿಡ್ತಾರ. ಹಂಗಂದ್ರೆ ಆ ಕೆಲಸ ಯಾವುದು? ಇವುಗಳ LCM ತಗೋಬೇಕು. 48 ಇವುಗಳ LCM. ಎ 48 ಮನಿನ 8 ದಿನದ ಕಟ್ತಾನಂದ್ರ ಪ್ರತಿದಿನಕ್ಕ 6 ಮನೆ ಕಟ್ತಾನೆ ಅಂತ ಅರ್ಥ. 8 6ಲೆ 48. ಬಿ 48 ಮನೆಗಳನ್ನ 12 ದಿನದಲ್ಲಿ ಕಟ್ತಾ ಇದ್ದಾನೆ ಅಂತಂದ್ರ ಪ್ರತಿದಿನಕ್ಕ 4 ಮನೆ ಕಟ್ತಾನೆ ಅಂತ ಅರ್ಥ. 12 4ಲೆ 48. ಸಿ 48 ಮನೆಗಳನ್ನ 16 ದಿನದಲ್ಲಿ ಕಟ್ತಾ ಇದ್ದಾನೆ ಅಂತಂದ್ರ ಪ್ರತಿದಿನಕ್ಕ 3 ಮನೆ ಕಟ್ತಾನೆ ಅಂತ ಅರ್ಥ. 16 3ಲೆ 48. ಎ ಮತ್ತು ಬಿ ಮತ್ತು ಸಿ ಮತ್ತು ಇನ್ನೊಬ್ಬ ವ್ಯಕ್ತಿ ಡಿ ಸೇರಿ 3 ದಿನದಾಗ ಕೆಲಸ ಮುಗಿಸ್ತಾ ಇದಾರ. 3 ದಿನದಾಗ ಕೆಲಸ ಮುಗಿಸ್ತಾ ಇದಾರ ಅಂತಂದ್ರ ಪ್ರತಿದಿನಕ್ಕ 16 ಮನೆ ಕಟ್ತಾರೆ ಅಂತ ಅರ್ಥ. ಇವ್ 4 ಮಂದಿ ನಡಬರ್ಕ ಎಷ್ಟು ಕೊಟ್ರು?
1200 ಕೊಟ್ರು. ಅವ್ರ 4 ಮಂದಿ ಎಫಿಷಿಯನ್ಸಿ ಎಷ್ಟಿದೆ? 16 ಎಫಿಷಿಯನ್ಸಿ ಇದೆ. ಈ 16 ಎಫಿಷಿಯನ್ಸಿಗೆ ಅವ್ರು ಪಡೆದಂತ ಕೂಲಿ ಎಷ್ಟು? 1200. ಅದರಲ್ಲಿ 4ನೇ ವ್ಯಕ್ತಿಗೆ ಎಷ್ಟು ಪಾವತಿಸಬೇಕು ಅಂತ ಕೇಳಿದಾರೆ. ಈ ಒಟ್ಟು ಎಫಿಷಿಯನ್ಸಿಯಲ್ಲಿ ಇವ್ರು 3 ಮಂದಿದ ಎಫಿಷಿಯನ್ಸಿ ಮೈನಸ್ ಮಾಡಿಬಿಟ್ರೆ ನಮ್ಗೆ 4ನೇ ವ್ಯಕ್ತಿ ಆದಂತ ಡಿ ದ ಎಫಿಷಿಯನ್ಸಿ ಎಷ್ಟು ಅಂತ ಗೊತ್ತಾಗುತ್ತೆ. 6 4 10 13 13. ಒಟ್ಟು ಎಫಿಷಿಯನ್ಸಿ 16 ಐತಿ. ಎ ಮತ್ತು ಬಿ ಮತ್ತು ಸಿ ಇದು ಸೇರಿ 13 ಐತಿ. ಈ 16 ಒಳಗೆ 13 ತೆಗೆದ್ರೆ ಉಳಿಯೋದು 3 ಎಫಿಷಿಯನ್ಸಿ. ಈ 3 ಎಫಿಷಿಯನ್ಸಿ ಯಾರ್ದು? ಡಿದು. ನಮಗೆ ಕೇಳಿರೋದು ಡಿ ವ್ಯಕ್ತಿದ್ದೆ. ಡಿ ವ್ಯಕ್ತಿಗೆ ಎಷ್ಟು ಕೊಡ್ಬೇಕು? 1200 ರೂಪಾಯಿದೊಳಗ 16 ಒಂದ್ಲೆ 16 ಒಳ್ಳೆ 112. 8 ಉಳಿತು. 16 ಐದ್ಲೆ 80. 16 ಐದ್ಲೆ 80. 75 ಮೂರ್ಲೆ ಎಷ್ಟು? ಆಪ್ಷನ್ ಸಿ 225. ಓಕೆ, ಮುಂದಿನ ಪ್ರಶ್ನೆ. ಎ ಮತ್ತು ಬಿ 720ಕ್ಕೆ ಕೆಲಸವನ್ನು ಮಾಡಲು ಕೈಗೊಳ್ಳುತ್ತಾರೆ. ಎ ಒಬ್ಬನೇ ಅದನ್ನು 8 ದಿನಗಳಲ್ಲಿ ಮಾಡಬಹುದು ಮತ್ತು ಬಿ ಮಾತ್ರ 12 ದಿನಗಳಲ್ಲಿ ಮಾಡಬಹುದು. ಸಿ ಸಹಾಯದಿಂದ ಅವರು ಅದನ್ನು 4 ದಿನದಲ್ಲಿ ಮುಗಿಸ್ತಾರೆ. ಆಗ ರೂಪಾಯಿಯಲ್ಲಿ ಸಿ ಯ ಪಾಲು ಎಷ್ಟು? ಓಕೆ, ಎ ಒಬ್ಬನ ಕೆಲಸ ಮಾಡಿದ್ರ 8 ದಿನದಲ್ಲಿ ಮುಗಿಸ್ತಾನ. ಬಿ ಒಬ್ಬನ ಕೆಲಸ ಮಾಡಿದ್ರ 12 ದಿನದಲ್ಲಿ ಮುಗಿಸ್ತಾನ. ಸಿನವ್ರ ಜೊತೆ ಸೇರಿಸ್ಕೊಂಡು ಅವ್ರು ಕೆಲಸ ಮಾಡಿದ್ರ ಅದನ್ನ ಅವ್ರು 4 ದಿನದಾಗ ಮುಗಿಸ್ತಾ ಇದಾರೆ. 8 ಮತ್ತು 12 ಮತ್ತು 4ರ LCM ಎಷ್ಟು? 24. 24 ಮನೆನ ಎ 8 ದಿನದಲ್ಲಿ ಕಟ್ತಾ ಇದ್ದಾನೆ ಅಂತಂದ್ರ ಪ್ರತಿದಿನಕ್ಕ 3 ಮನೆ ಕಟ್ತಾನೆ ಅಂತ ಅರ್ಥ. 24 ಮನೆನ ಬಿ 12 ದಿನದಲ್ಲಿ ಕಟ್ತಾ ಇದ್ದಾನೆ ಅಂತಂದ್ರ ಪ್ರತಿದಿನಕ್ಕ 2 ಮನೆ ಕಟ್ತಾ ಇದ್ದಾನೆ ಅಂತ ಅರ್ಥ. 24 ಮನೆನ ಎ ಮತ್ತು ಬಿ ಮತ್ತು ಸಿ ಸೇರಿ 4 ದಿನದಲ್ಲಿ ಕಟ್ತಾ ಇದ್ದಾರೆ ಅಂತಂದ್ರ ಪ್ರತಿದಿನಕ್ಕ 6 ಮನೆ ಕಟ್ತಾ ಇದ್ದಾರೆ ಅಂತ ಅರ್ಥ. ಎದು ಎಫಿಷಿಯನ್ಸಿ 3 ಇದೆ, ಬಿದು ಎಫಿಷಿಯನ್ಸಿ 2 ಇದೆ. 3ದು ಎಫಿಷಿಯನ್ಸಿ ಸೇರಿಸಿದ್ರೆ 6 ಆಗುತ್ತ. ಎದು ಮತ್ತು ಬಿದು ಈ 6 ಎಫಿಷಿಯನ್ಸಿಯಲ್ಲಿ ಮೈನಸ್ ಮಾಡಿಬಿಟ್ರೆ ನಮಗೆ ಸಿದು ಎಫಿಷಿಯನ್ಸಿ ಎಷ್ಟು ಅಂತ ಗೊತ್ತಾಗುತ್ತಾ. ಎ ಮತ್ತು ಬಿ ಸೇರಿಸಿದ್ರೆ 5 ಎಫಿಷಿಯನ್ಸಿ ಇದೆ. ಇವ್ರು 3 ಜನರು ಸೇರಿಸಿದ್ರೆ 6 ಎಫಿಷಿಯನ್ಸಿ ಇದೆ. ಸೊ 6 - 5 = 1. ಈ 1 ಯಾರ್ದು? ಇದು ಸಿದು ಎಫಿಷಿಯನ್ಸಿ. ಇವ್ರು 3 ಜನ ಸೇರಿ 6 ಎಫಿಷಿಯನ್ಸಿಗೆ ಅವ್ರು ಪಡೆದಂತ ಕೂಲಿ ಎಷ್ಟು? 720. ನಮ್ಗೆ ಕೇಳಿರೋದು ಯಾರ್ದು? ಸಿದು. 1 ಎಫಿಷಿಯನ್ಸಿ ಇದೆ. ಹಾಗಾದ್ರೆ ಇವನ್ಗೆ ಎಷ್ಟು ಕೊಡಬೇಕು? 6 ಒಂದ್ಲೆ 6 2 12 0 0 120 ರೂಪಾಯಿ ಕೊಡ್ಬೇಕು. ಮುಂದಿನ ಪ್ರಶ್ನೆ. ಎ ಬಿ ಸಿ 5290ಕ್ಕೆ ಒಂದು ಕೆಲಸವನ್ನು ಮಾಡಲು ಬಳಸಿಕೊಳ್ಳಲಾಗುತ್ತದೆ. ಎ ಮತ್ತು ಬಿ ಒಟ್ಟಿಗೆ 23ರಲ್ಲಿ 19 ಕೆಲಸವನ್ನ ಮತ್ತು ಬಿ ಮತ್ತು ಸಿ ಒಟ್ಟಿಗೆ 23ರಲ್ಲಿ 8 ಕೆಲಸವನ್ನು ಮಾಡುತ್ತಾರೆ. ಎ ಯ ಸಂಭಾವನೆ ಎಷ್ಟು? ಓಕೆ, ಎ ಮತ್ತು ಬಿ ಸೇರಿ 23ರಲ್ಲಿ 19 ಮನೆ ಕಟ್ತಾರೆ. ಬಿ ಮತ್ತು ಸಿ ಸೇರಿ 23 ಮನೆಯೊಳಗೆ 8 ಮನೆ ಕಟ್ತಾರೆ. ಎ ಮತ್ತು ಬಿ ಮತ್ತು ಸಿ ಸೇರಿ ಅವ್ರ ಒಟ್ಟ ಎಷ್ಟು ಮನೆ ಕಟ್ಟಬೇಕು? 23 ಮನೆ ಕಟ್ಟಬೇಕು. ಬಿಕಾಸ್ ಡಿನಾಮಿನೇಟರ್ ಒಳಗ 23 ಐತಿ ಎರಡು ಕಡೆ. ಈ ಡಿನಾಮಿನೇಟರ್ ರಿಪ್ರೆಸೆಂಟ್ಸ್ ಟೋಟಲ್ ವರ್ಕ್. 19 + 8 ಎಷ್ಟು? 27. ಇದು ಯಾರ್ಯಾರು ಕಟ್ಟದಾಗ? ಎ ಟು ಬಿ ಪ್ಲಸ್ ಸಿ. ನಮ್ಗೆ ಟೋಟಲ್ ವರ್ಕ್ ಇರೋದೇ 23. ಬಟ್ ಇಲ್ಲಿ 27 ಮನಿ ಬಂದಿದೆ. 4 ಮನಿ ಯಾಕೆ ಎಕ್ಸ್ಟ್ರಾ ಬಂತಂದ್ರ ಇಲ್ಲಿ ಬಿ ಒಬ್ಬ ಎಕ್ಸ್ಟ್ರಾ ಬಂದಿದ್ದಾನೆ.